7ನೇ ಅಧ್ಯಾಯ. ಕಳೆದ ಬಾರಿ 8 ಮತ್ತು 9ನೇ ಶ್ಲೋಕವನ್ನು ನಾವು ನೋಡಿದ್ದೇವೆ. ಅದರ ಒಂದ್ಸಲ ಸಮರೈಸ್ ಮಾಡಿದರೆ ಭಗವಂತ ಹೇಳ್ತಾನೆ, ಎಲ್ಲ ವೇದಗಳಲ್ಲಿರುವಂಥ ಪ್ರಣವ ಓಂಕಾರ ನಾನೇ ಅಂತ ಹೇಳ್ತಾನೆ. ಓಂಕಾರ ಅನ್ನೋದು ವೇದಗಳ ಸಾರ. ವೇದಗಳಲ್ಲಿ ಪದ್ಯ ಭಾಗ, ಗದ್ಯ ಭಾಗ, ಸಾಮ ಭಾಗ, ಗಾನ ಭಾಗ, ಈ 3 ಭಾಗಗಳಿಂದ ಓಂಕಾರ ಉದ್ಭವಿಸಿದೆ ಅಂತ ಹೇಳ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಈ ತ್ರಿಪಾದ ಸಾರವೇ ಗಾಯತ್ರಿ ಮಂತ್ರ. ಗಾಯತ್ರಿಯಿಂದನೇ ವ್ಯಾಹೃತಿ, ಭೂಹು ಭುವಃ ಸ್ವಹ, ಅವುಗಳಿಂದ ಓಂಕಾರ ರೂಪುಗೊಂಡಿದೆ ಅಂತ ಕೃಷ್ಣ ಹೇಳಿದ. ಓಂಕಾರ ಭಗವಂತನ ಅತ್ಯಂತ ಶ್ರೇಷ್ಠವಾದ ಸ್ತುತಿ. ಓಂಕಾರ ಜಪ ಸನ್ಯಾಸಿಗಳಿಗೆ ಸೂಕ್ತ, ಗೃಹಸ್ಥರಿಗೆ ಅಲ್ಪ ಮಟ್ಟಿಗೆ ಮಾತ್ರ. ಸ್ತ್ರೀಯರಿಗೆ ನಿರಂತರ ಜಪ ಸೂಕ್ತವಲ್ಲ. ಅದು ಮನಸ್ಸನ್ನು ವೈರಾಗ್ಯದ ಕಡೆ ಕೊಂಡೊಯ್ದಾಗ ಗೃಹಸ್ಥಾಶ್ರಮವನ್ನು ನಡೆಸಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ನಿಯಮ. ಹೆಚ್ಚಿನ ಮಂತ್ರಗಳು ಹೆಂಗಸರಿಗೆ ನಿಷಿದ್ಧ. ಯಾಕೆ ಅಂತಂದರೆ ಅವರು ಮಾಡಬೇಕಾದಂಥ, ಯಾಕಂದರೆ ಗಂಡಸರಾದ ಜ್ಞಾನ ಕಾರ್ಯ, ಜ್ಞಾನವನ್ನು ತಿಳ್ಕೊಂಡು ಕುಟುಂಬವನ್ನು ಉದ್ಧಾರ ಮಾಡುವಂಥ ಕೆಲಸ ಇರುತ್ತೆ. ಗಂಡಸು ಏನೇ ಮಾಡಿರೂ ಅದರಲ್ಲಿ ಅರ್ಧ ಭಾಗ ಹೆಂಡತಿಗೆ ಬಂದ್ಬಿಡ್ತದೆ. ಹೆಂಡತಿ ಕೂಡ ಈ ರೀತಿ ಸೂಕ್ತಗಳು, ಪಾರಾಯಣಗಳು ಮಾಡಿಕೊಂಡಾಗ ಮನಸ್ಸು ವೈರಾಗ್ಯದ ಕಡೆ ಎಳೆಯುತ್ತೆ. ವೈರಾಗ್ಯದ ಕಡೆ ಹೋದಾಗ ತಮ್ಮ ಕುಟುಂಬವನ್ನು, ಗೃಹಸ್ಥ ಧರ್ಮವನ್ನು ನಿರ್ವಹಣೆ ಮಾಡಲಿಕ್ಕೆ ಆಗೋದಿಲ್ಲ, ಜವಾಬ್ದಾರಿಯನ್ನು ಈಡೇರಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸೂಕ್ತವಲ್ಲ ಅಂತ ಹೇಳ್ತಾರೆ. ಒಂದು ಗೃಹಸ್ಥದಲ್ಲಿ ಒಂದು ಹಂತ ತಲುಪುವ ತನಕ ಕ್ರಮೇಣ ಮಕ್ಕಳು ಉದ್ಧಾರ ಆಗಿ ಅವರ ಜೀವನ ಅವರು ನೋಡಿಕೊಂಡು ನಮ್ಮದೆಲ್ಲ ಕೂಡ ನಮ್ಮ ಕರ್ತವ್ಯಗಳೆಲ್ಲ ಕೂಡ ಸ್ಯಾಟಿಸ್ಫ್ಯಾಕ್ಟರಿಯಾಗಿ ನಾವು ಮಾಡಿದ್ದೀವಿ ಅಂತಂದರೆ ನಂತರ ಬೇಕಾದ್ರೆ ವೈರಾಗ್ಯದ ಜೀವನ ತಾಳಬಹುದು, ತೊಂದರೆ ಇಲ್ಲ. ಮತ್ತೆ ಇನ್ನು ವಿಭೂತಿಗಳನ್ನು ಹೇಳ್ತಾ, ಭೂಮಿಯಲ್ಲಿ ದೊರೆಯುವಂಥ ಸುವಾಸನೆ, ಪುಣ್ಯಗಂಧ, ಅದು ದೇವರ ಪ್ರತ್ಯಕ್ಷ ವಿಭೂತಿ ಅಂತ ಹೇಳ್ತಾರೆ. ಅಗ್ನಿಯ ತೇಜಸ್ಸು, ಬೆಳಕು, ಪವಿತ್ರತೆ, ಅಗ್ನಿ ಮೂಲಕವೇ ಯಜ್ಞ, ಪೂಜೆ, ಅಡಿಗೆ ಎಲ್ಲ ಕೂಡ. ನಂತರ ಪ್ರಾಣಶಕ್ತಿ, ಉಸಿರ ರೂಪದಲ್ಲಿ ಜೀವಿಗಳಿಗೆ ಜೀವ ಕೊಡುವಂಥ ಶಕ್ತಿ, ಅದರೊಳಗೆ ಭಗವಂತನೇ ನೆಲೆಸಿದ್ದಾನೆ ಅಂತ ನಾವು ತಿಳ್ಕೊಂಡ್ವಿ. ಮತ್ತು ತಪಸ್ಸು ಅಂತಂದರೆ ಆಳವಾದಂಥ ಚಿಂತನೆ, ಮಾನಸಿಕ ಶುದ್ಧತೆ. ತಪಸ್ವಿಗಳಲ್ಲಿ ಕೂಡ ತಪಸ್ಸಾಗಿ ನಿಂತಿರುವುದು ನಾನೇ ಅಂತ ಭಗವಂತ ಹೇಳ್ತಾನೆ. ಒಟ್ಟಾರೆ ಪಂಚಭೂತಗಳಲ್ಲಿ, ಮಾನವ ಪ್ರಾಣ, ಮನಸ್ಸಿನಲ್ಲಿ, ವೇದ ಮೂಲಕವಾಗಿ ಓಂಕಾರದಲ್ಲಿ ಎಲ್ಲ ಕೂಡ ಭಗವಂತನ ವಿಭೂತಿ ಇದೆ ಅಂತ ಹೇಳಿದ್ದನ್ನು ನಾವು ಕಳೆದ ಬಾರಿ ನೋಡಿದ್ದೆ. ಭಗವಂತನನ್ನು ಇಷ್ಟು ತನಕ ನಾವು ದೇವಸ್ಥಾನದಲ್ಲಿ ಒಂದು ಮೂರ್ತಿ, ವಿಗ್ರಹ, ಅದು ಪಂಚಭೂತಗಳಲ್ಲಿ ಒಂದಾದಂಥ ಭೂಮಿಯ ಒಂದು ರೂಪ, ಅದರಲ್ಲಿ ನಾವು ನೋಡ್ತಾ ಬಂದ್ವಿ. ಇನ್ನು ಸ್ವಲ್ಪ ಎಲಿವೇಟ್ ಆಗಿ ಭಗವಂತ ಹೇಳಿದಂಥ ವಿಚಾರಗಳಲ್ಲಿ ಕೂಡ, ವಿಭೂತಿಗಳಲ್ಲಿ ಕೂಡ ದೇವರನ್ನು ನೋಡಲಿಕ್ಕೆ ಅಭ್ಯಾಸ ಮಾಡಿಕೊಳ್ಳಬೇಕು. ಆವಾಗ ಸ್ವಲ್ಪ ಎಲಿವೇಟ್ ಆಗ್ಲಿಕ್ಕೆ ಸಾಧ್ಯ. ಇಲ್ಲದ್ರೆ ಎಲ್ಲಿದ್ದೀವೋ ಅಲ್ಲೇ ಇರ್ತೇವೆ. ಅಟ್ಲೀಸ್ಟ್ ಪ್ರತಿಯೊಂದು ಜನ್ಮದಲ್ಲೂ ಸ್ವಲ್ಪ ಎಲಿವೇಟ್ ಆಗ್ತಾ ಜ್ಞಾನವನ್ನು ಬೆಳೆಸಿಕೊಳ್ತಾ ಹೋಗೋಣ. ದೇವಸ್ಥಾನದಲ್ಲಿ ವಿಗ್ರಹದ ರೂಪದಲ್ಲಿ ಭಗವಂತ ಇದ್ದಾನೆ, ಆದರೆ ವಿಗ್ರಹದಲ್ಲಿ ಮಾತ್ರ ಭಗವಂತ ಇಲ್ಲ, ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇದ್ದಾನೆ ಅಂತ ಗುರ್ತಿಸೋದು ಕಷ್ಟ ಅಲ್ವಾ? ಆ ಎಲ್ಲ ಕಡೆ ಇದ್ದಾನೆ ಅಂತ ಅಂಬೋದು ಗುರ್ತಿಸೋದು ಕಷ್ಟವಾಗಿಯೇ ನಾವು ದೇವಸ್ಥಾನಕ್ಕೆ ಹೋಗಿ ಒಂದು ಮೂರ್ತಿ ರೂಪದಲ್ಲಿ, ಯಾಕಂದರೆ ಕಣ್ಣು ಒಂದು ಆಕಾರ ಇದ್ದಾಗ ಸ್ಪಷ್ಟವಾಗಿ ಅದು ಅನುಸಂಧಾನ ಮಾಡಿಕೊಳ್ಳೋದು ತುಂಬ ಸುಲಭ. ಸೊ ನಾವು ಇದರಿಂದ ಆಗುವಂಥ ಅಪಾಯ ಏನಂತಂದರೆ, ದೇವಸ್ಥಾನದಲ್ಲಿ ಮಾತ್ರವೇ ದೇವರಿದ್ದಾನೆ ಅಂತ ಒಂದು ನಂಬಿಕೆ ಬಂದ್ಬಿಡ್ತದೆ, ಕುರುಡು ನಂಬಿಕೆ ಬಂದ್ಬಿಡ್ತದೆ. ಅದು ವ್ಯವಹಾರದಲ್ಲಿ ಗೊತ್ತಾಗೋದೇ ಇಲ್ಲ ಯಾರಿಗೂ. ಯಾರನ್ನ ಕೇಳಿದ ದೇವರೆಲ್ಲಿದ್ದಾನೆ, ದೇವ ಸರ್ವತ್ರ ಅಸ್ತಿ, ದೇವರೆಲ್ಲ ಕಡೆ ಇದ್ದಾನೆ ಇಂಥದ್ದು ನಾವು ಹೇಳ್ತೇವೆ. ಪ್ರತ್ಯೇಕವಾಗಿ ನಿಮ್ಮನ್ನು ಯಾರನ್ನ ಕೇಳಿದ್ರೆ ಮಾತ್ರವೇ ಹೇಳ್ತೇವೆ. ನಿತ್ಯ ಜೀವನದಲ್ಲಿ, ವ್ಯವಹಾರಗಳಲ್ಲಿ ಎಲ್ಲ ಕಡೆ ದೇವರಿದ್ದಾನೆ ಅಂತ ಬರೋದಿಲ್ಲ. ಆ ಅನುಸಂಧಾನ ಕಡಿಮೆ ಆಗ್ತಾ ಇರೋದ್ರಿಂದಲೇ ಮನಸ್ಸು ಎಲ್ಲಿ ಹೋಗಬಾರ್ದು ಅಲ್ಲಿ ಹೋಗ್ತದೆ. ಪಂಚಭೂತಗಳಲ್ಲಿ, ನಮ್ಮ ಶರೀರದಲ್ಲಿರುವಂಥ ಇಂದ್ರಿಯಗಳು ಏನು ಮಾಡಬಾರ್ದು ಅದೆಲ್ಲ ಮಾಡ್ತದೆ. ಯಾಕೆಂತಂದ್ರೆ ದೇವರಿದ್ದಾನೆ ಅಂತಂದ್ರೆ ನಾವು ಹೆದರ್ತೀವಿ ತಾನೆ. ಸೊ ದೇವರು ದೇವಸ್ಥಾನದಲ್ಲಿದ್ದಾನೆ, ನಮ್ಮನೆ ನೋಡ್ತಾ ಇಲ್ವಲ್ಲ. ಆಫೀಸ್ ವ್ಯವಹಾರಗಳಲ್ಲಾಗಲಿ, ಮನೆಯಲ್ಲಾಗಲಿ ನಾನು ತಪ್ಪು ಮಾಡ್ರಿ ಏನು ದೇವ್ರು ನೋಡಲ್ಲ, ದೇವರಲ್ಲಿದ್ದಾನೆ. ನಿಜವಾಗೂ ದೇವರು ಇಲ್ಲಿದ್ದ ಎಲ್ಲ ಕಡೆ ಇದ್ದಾನೆ ಅಂತಂದರೆ ಯಾರು ಹೆದರಿಕೊಡ್ತಾರೆ, ತಪ್ಪುಗಳು ನಡೆಯಲ್ಲ. ಬಟ್ ನೀವು ನೋಡಿಕೊಳ್ಳಿ, ಸಣ್ಣ ಮನೆಗೆ ಸಣ್ಣ ವಿಚಾರಗಳಿಂದ ಹೊರಗಡೆ ನಡೆಯುವಂಥ, ಸಮಾಜದಲ್ಲಿ ನಡೆಯುವಂಥ ನಾನಾ ರೀತಿಯಾದಂಥ ಕ್ರೈಮ್ ರೇಟ್ವರೆಗೂ ಎಲ್ಲ ಯಾಕೆ ಪ್ರತಿ ವರ್ಷ ವೃದ್ಧಿ ಆಗ್ತಾ ಇದೆ?
ಮೋಸಗಳು ಯಾಕೆ ಜಾಸ್ತಿ ಆಗ್ತಾ ಇದೆ? ಮನುಷ್ಯನಿಗೆ ಎಲ್ಲ ಪಕ್ಕದಲ್ಲಿ ಬಿಟ್ಬಿಡೋಣ, ಮನುಷ್ಯನ ಬೈಕಿಗಳು ಕೂಡ ಜಾಸ್ತಿ ಯಾಕೆ ಆಗ್ತಾ ಇದೆ? ದೇವರು ಅಂತ ಇದ್ದಾಗ ಕಂಟೈನ್ಮೆಂಟ್ ಆಗ್ಬಿಡ್ಬೇಕು. ಆ್ಯಕ್ಚುಲಿ ಆಗ್ಬಿಡುತ್ತೆ. ಹಿಂದೆ ಆ ಥರ ಜೀವನ ಇತ್ತು. ಮತ್ತು ಯಾಕೆ ಲೈಫ್ ಸ್ಟೈಲ್ ಜಾಸ್ತಿ ಬೆಳೀತಾ ಇದೆ? ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಇನ್ಸೆಕ್ಯೂರಿಟಿ ಯಾಕೆ ಬೆಳೀತಾ ಇದೆ? ಭಯ ಯಾಕೆ ಬರುತ್ತೆ? ಯಾಕಂದ್ರೆ ಭಗವಂತ ಎಲ್ಲಿರ್ತಾನೆ ಅಲ್ಲಿ ಭಯ ಇರಬಾರ್ದಲ್ಲ. ಎಲ್ಲರಿಗೂ ಭಯ ಇದೆ. ಜೀವನ ನಿರ್ವಹಣೆ ಮಾಡಲಿಕ್ಕೂ ಭಯ, ಮದುವೆ ಮಾಡಿಕೊಳ್ಳಿಕ್ಕೂ ಭಯ, ಉದ್ಯೋಗ ಮಾಡಲಿಕ್ಕೂ ಭಯ. ಭಯ ಯಾಕೆ ಆಗ್ತಾ ಇದೆ ಮತ್ತೆ? ಯಾಕೆ ಅಂತಂದರೆ ವ್ಯವಹಾರದಲ್ಲಿ, ಪ್ರಪಂಚದಲ್ಲಿ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತಂಬೋದು ವ್ಯವಹಾರದಲ್ಲಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ನೀರು ಕುಡಿಯುವಾಗ ನೀರು ಸುಮ್ಮನೆ ಕುಡಿದು ಬಿಡ್ತೇವೆ ಅಷ್ಟೇ, ಪ್ರಾಣದ ಅದಕ್ಕೆ ಅದರಲ್ಲಿ ದೇವರಿದ್ದಾನೆ ಇಲ್ಲ ಅಂತ ಯಾರು ಆಲೋಚನೆ ಮಾಡ್ಕೊಳ್ತಾ ಕೊಡ್ತಾರೆ? ಉಸಿರು ಎಳಿತಾ ಇರೋ ವಿಚಾರ ನಮಗೆ ಗೊತ್ತೇ ಆಗೋದಿಲ್ಲ. ಪ್ರತ್ಯೇಕವಾಗಿ ಯಾರನ್ನ ನೆನಪಿಸದೆ ಬಿಟ್ಟರೆ, ನೆಗಡಿ ಗಿಗಡಿ ಬಂದರೆ ಆವಾಗ ಗೊತ್ತು ಉಸಿರು ಅಂತ ಮೋದಿದೆ, ಅದು ಗಾಳಿ ಆಡ್ತಾ ಇದೆ ಅಂತೇಳಿ. ಸಾಮಾನ್ಯವಾಗಿ ವ್ಯವಹಾರದಲ್ಲಿ ಗೊತ್ತೇ ಆಗೋದಿಲ್ಲ. ಭಗವಂತ ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತಂಬೋ ಎಚ್ಚರ ನಮಗೆ ಬರಬೇಕಾದರೆ ಈ ರೀತಿ ಭಗವಂತ ಪ್ರತ್ಯೇಕವಾಗಿ ತನ್ನ ವಿಭೂತಿಗಳನ್ನು ಹೇಳ್ತಾ ಬರ್ತಾನೆ. ಇಂತಿಂತ ಕಡೆ ನೀರಿನಲ್ಲಿ ನಾನೇ ಇದ್ದೇನೆ, ಅಗ್ನಿಯಲ್ಲಿ ಪಾವಕ ನಾನೇ ಇದ್ದೇನೆ, ಹೊಟ್ಟೆಯಲ್ಲಿ ವೈಶ್ವಾನ ರೂಪನಾಗಿ ನಾನೇ ಇದ್ದೇನೆ. ಪ್ರತಿಯೊಂದರಲ್ಲೂ ಕೂಡ ಸ್ಪೆಷಲಿ ಭಗವಂತ ಫೋಕಸ್ ಮಾಡಿ ಹೇಳ್ತಾ ಇದ್ದೇನೆ ಅಂತಂದರೆ ಅರ್ಥ ಏನು ಅಂತಂದರೆ ಬೇರೆ ಕಡೆ ಇಲ್ಲ ಅಂತ ಅರ್ಥ ಅಲ್ಲ, ಅದರಲ್ಲಿ ಇದ್ದಾನೆ ಅಂತಂಬೋ ಅನುಸಂಧಾನ ನಾವು ಗಟ್ಟಿ ಮಾಡಿಕೊಳ್ಬೇಕು. ಆವಾಗ ಭಗವಂತ ನಾವು ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಅಲ್ಲ, ಯಾವಾಗೂ ನಮಗೆ ನೆನಪಿರ್ತದೆ. ಇದು ಇಲ್ಲಿ ನಾವು ನೋಡಬೇಕಾದಂಥ, ತಿಳ್ಕೊಳ್ಬೇಕಾದಂಥ ಸಂದೇಶ. ಮತ್ತೊಂದು ಶ್ಲೋಕ ಕೃಷ್ಣ ಸ್ಪರ್ಶ ಮಾಡ್ತಾನೆ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿ ಮತಾತ್ಮಸ್ಮಿ ತೇಜಸ್ತೇಜಸ್ವಿ ನಾಮಹಂ ಅಂತ ಹೇಳ್ತಾನೆ. ಬೀಜಂ ಮಾಂ ಸರ್ವಭೂತಾನಾಂ ಅಂತಂದರೆ ಎಲ್ಲ ಜೀವಿಗಳ ಬೀಜ ನಾನು ಅಂತ. ಸೊ ಬೀಜ ಅಂದಾಗ ನಮಗೆ ಸಾಮಾನ್ಯವಾಗಿ ನೆನಪು ಬರೋದೇನು? ಮರ ಗಿಡದ ಬೀಜ ಅಂತ ಅಂದ್ಕೊಳ್ತೇವೆ. ಈ ಬೀಜವನ್ನು ಬಿತ್ತಿದಾಗ ಅದು ಮರವಾಗಿ ಬೆಳೆಯುತ್ತೆ. ಅಂದರೆ ಮರಕ್ಕೆ ಬೀಜ ಏನು ಅಂದರೆ ಒಂದು ಉಪಾದಾನ ಕಾರಣ ಅಷ್ಟೇ. ನೀವು ಮರ ಬೆಳೆದ ಮೇಲೆ ಆ ಬೀಜ ಇರೋದು ಕಾಣಿಸೋದೇ ಇಲ್ಲ ನಿಮಗೆ, ಆ ಬೀಜವೇ ರೂಪಾಂತರವಾಗ್ತದೆ. ಹಾಗೆ ಭಗವಂತ ಕೂಡ ಈ ಜಗತ್ತಿಗೆ ಒಂದು ಉಪಾದಾನ ಕಾರಣ. ಇದು ನಮ್ಮ ಮುಂದೆ ಬರುವಂಥ ಮೊದಲನೇ ಪ್ರಶ್ನೆ. ಇದನ್ನು ತಿಳಿಬೇಕಾದ್ರೆ ಮೊದಲು ನಾವು ಬೀಜ ಅನ್ನುವ ಪದದ ಆಧ್ಯಾತ್ಮಿಕದ ಅರ್ಥವನ್ನು, ಎಟಮಲಾಜಿಕಲ್ ಮೀನಿಂಗನ್ನು ನಾವು ತಿಳ್ಕೊಳ್ಬೇಕು. ಬೀಜ ಅನ್ನೋದಕ್ಕೆ ಅಂಜು ಅಂತಂಬೋ ಒಂದು ಧಾತುವಿನಿಂದ ಬಂದಿರುವಂಥ ಪದವೇ ಇದೆ. ಇಲ್ಲಿ ವಿಸರ್ಗ, ವಿ ಅಂತಂಬೋದು ವಿಸರ್ಗ ಇದೆ. ಯಾವುದು ವ್ಯಂಜನಾತ್ ಅದು ಅಭಿವ್ಯಂಜನ ಅಂತ ಹೇಳ್ತಾರೆ. ಅಂದರೆ ಯಾರಿಂದ ಅಭಿವ್ಯಕ್ತ ಆಯಿತೋ ಅದು ಬೀಜ. ಯಾವುದು ಮೂಲ ವಸ್ತು ಇದ್ದು ಕಾಣಿಸುತ್ತಿರಲಿಲ್ಲವೋ ಅದಕ್ಕೆ ಕಾಣುವಂಥ ಆಕಾರ ಕೊಟ್ಟವನು ಆ ಭಗವಂತ. ಅಂದರೆ ಸೂಕ್ಷ್ಮ ರೂಪದಲ್ಲಿ ತುಂಬಿದ್ದ ಆ ಅವ್ಯಕ್ತ ಪ್ರಪಂಚಕ್ಕೆ ವ್ಯಕ್ತವಾದಂಥ ರೂಪ ಕೊಟ್ಟವನು ಅವನು. ಆದ್ದರಿಂದ ಇಡೀ ಪ್ರಪಂಚದಲ್ಲಿರುವಂಥ ಜೀವಜಾತಕ್ಕೆ ಅಭಿವ್ಯಕ್ತವನ್ನು ಕೊಟ್ಟವನು ಯಾರೋ ಅವನ ಸರ್ವಭೂತಗಳಿಗೆ ಬೀಜ. ಈ ಜಗತ್ತಿಗೆ ತಂದೆಯೂ ತಾಯಿಯೂ ಆದಂಥ ಭಗವಂತನೇ ಬೀಜ. ಪ್ರಳಯ ಕಾಲದಲ್ಲಿ ಕಣ್ಣಿಗೆ ಕಾಣದ ಅವ್ಯಕ್ತ ಸೂಕ್ಷ್ಮ ರೂಪದಲ್ಲಿದ್ದು ಈ ಪ್ರಪಂಚಕ್ಕೆ ವ್ಯಕ್ತನಾದಂಥ ರೂಪವನ್ನು ಕೊಟ್ಟವನು ಸರ್ವಭೂತಾನಾಂ ಬೀಜ ಅಂತ ಅರ್ಥ. ಜಗತ್ತಿನ ಸಮಸ್ತ ಜೀವಜಾತಕ್ಕೆ ಆಧಾರ ಅಂದರೆ ಚತುರ್ಮುಖ, ಪ್ರಾಣ, ಗರುಡ, ಶೇಷ, ರುದ್ರ, ಇಂದ್ರ, ಕಾಮ, ಸರ್ವದೇವತೆಗಳು, ಮನುಷ್ಯರು, ವನಸ್ಪತಿಗಳು ಇತ್ಯಾದಿಗಳೆಲ್ಲ ಬರುತ್ತೆ. ಹೀಗೆ ಸಮಸ್ತ ಜೀವಕೋಟಿಗೆ ದೇಹ ಕೊಟ್ಟು, ಆಕಾರ ಕೊಟ್ಟು, ಅಭಿವ್ಯಕ್ತಿತ್ವ ಕೊಟ್ಟು ಇಡೀ ಜೀವಜಾತದ ಹಿಂದೆ ತಂದೆಯಾಗಿ ನಿಂತವನು ಆ ಭಗವಂತ. ಶರೀರ ಕೊಡದೇ ಇದ್ದಿದ್ರೆ ನಮಗೆ ಅಭಿವ್ಯಕ್ತ ಆಗೋದೇ ಇಲ್ಲ. ದೇಹವನ್ನು ತೊರೆದ ಮೇಲೆ ಜೀವ ಪ್ರೇತ ರೂಪದಲ್ಲಿ ಹೊರಗೆ ಬರ್ತದೆ, ಆದರೆ ಅದು ಯಾರಿಗೂ ಕಾಣಲ್ಲ. ದೇಹ ಇದ್ದಷ್ಟವರೆಗೆ, ದೇಹ ಇಲ್ಲ ಅಂತಂದರೆ ಸತ್ತು ಹೋದ ಅಂತಂತೇವೆ ನಾವು. ಯಾಕಂದರೆ ಜೀವ ಸಾಯೋದಿಲ್ಲ, ಶರೀರ ಉಳಿಯೋದಿಲ್ಲ, ಆಕಾರ ನಾಶ ಆಯಿತು ಅಷ್ಟೇ. ಆಕಾರ ನಾಶ ಆದರೆ ನಮಗೆ ಗುರ್ತಿಸ್ಲಿಕ್ಕೆ ಬರಲ್ಲ ಅಷ್ಟೇ. ಆ ಪ್ರೇತ ಶರೀರ ಇನ್ನೊಂದು ಯಾವುದೋ ಒಂದು ಬೀಜವೋ, ನರಿಯಾಗೋ, ನಾಯಾಗೋ, ಕುದುರೆಯಾಗೋ ಹುಟ್ಟಿ ಬಂದರೆ ನಮಗೆ ಗುರ್ತಿಸ್ಲಿಕ್ಕೆ ಆಗ್ತದಾ? ಆಗೋದಿಲ್ವಲ್ಲ. ಆ ಸಮುದಾಯದ ವರ್ಗದಲ್ಲಿರೋ ಅವ್ರು ಗುರ್ತಿಸ್ಬೋದೇನು, ಮನುಷ್ಯರು ಗುರ್ತಿಸ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ
ಬೀಜ ಎಲ್ಲದಕ್ಕೂ ಒಂದು ಅಭಿವ್ಯಕ್ತಿಗೆ ಒಂದು ಶರೀರವನ್ನು ಕೊಟ್ಟು ಅದು ಬೆಳೆಸಿ ಉದ್ಧಾರ ಮಾಡುವಂಥವನು ಭಗವಂತನೇ. ಈ ಪ್ರಪಂಚದಲ್ಲಿ ಯಾವ ಯಾವ ಜೀವಜಾತ ಇದೆ, ಆ ಜೀವಜಾತದಲ್ಲಿರುವಂಥ ವಿಶೇಷ ಗುಣಧರ್ಮದ ಹಿಂದೆ ಕಾರಣ ಪುರುಷನಾಗಿ ವ್ಯಕ್ತಿತ್ವ ವಿಕಸನಕ್ಕೆ, ಅಭಿವ್ಯಕ್ತಿಗೆ ಮೂಲ ಕಾರಣನಾದಂಥ ಆ ಭಗವಂತ ನಿಂತಿದ್ದಾನೆ ಅಂತ ಹೇಳ್ತಾರೆ. ನಮಗಿರುವಂಥ ಬೀಜ ಇನ್ನೊಂದು ಕಲ್ಪನೆ ಏನಂತಂದರೆ, ಅದು ಮರವಾಗಿ ಬೆಳೆದಾಗ ತನ್ನ ಆಕಾರವನ್ನು ಕಳೆದುಕೊಳ್ತದೆ. ಆದರೆ ಭಗವಂತನ ಏನು, ಆತ ಕೂಡ ಆಕಾರ ಕಳ್ಕೊಳ್ತಾನ? ಭಗವಂತ ಸನಾತನ ಅಂತ ಹೇಳ್ತಾರೆ. ಇಲ್ಲಿ ಕೃಷ್ಣ ಹೇಳ್ತಾನೆ, ನಾನು ನಾನಾಗಿಯೇ ಇದ್ದು ಪ್ರಪಂಚಕ್ಕೆ ಆಕಾರ ಕೊಡುತ್ತೇನೆ. ಅಂದರೆ ಭಗವಂತ ಎಂದೂ ಕೂಡ ಬದಲಾಗೋದಿಲ್ಲ, ಆದರೆ ಪ್ರಪಂಚ ಬದಲಾಗದೇ ಇರೋದಿಲ್ಲ. ಭಗವಂತ ಪ್ರಪಂಚಕ್ಕೆ ಬೇರೆ ಬೇರೆ ಆಕಾರದ ಅಭಿವ್ಯಕ್ತವನ್ನು ಕೊಡ್ತಾನೆ, ಹೊಸ ಶಕ್ತಿ ಕೊಡ್ತಾನೆ. ಇದರಿಂದ ಅದು ಬದಲಾಗ್ತದೆ, ಹೊಸ ರೂಪ ಪಡೀತಾ ಇರ್ತದೆ. ಇದಕ್ಕೆ ಕಾರಣ ಪುರುಷನಾದಂಥ ಭಗವಂತ ಮಾತ್ರ ಎಲ್ಲ ಕಾಲದಲ್ಲೂ ಏಕರೂಪದಲ್ಲಿರ್ತಾನೆ. ಹೀಗೆ ಭಗವಂತನ ಸಮಸ್ತ ಭೂತಗಳಿಗೆ, ಜಡ ಚೇತನ ಮುಕ್ತರು, ಈ ಬೀಜ ಮತ್ತು ಆತ ಸನಾತನ ಅಂತ ಹೇಳ್ತಾರೆ. ಮತ್ತೆ ಕೃಷ್ಣ ಹೇಳ್ತಾನೆ ಇನ್ನೊಂದು ಥರದ, ಬುದ್ಧಿ ಮತಾಮಸ್ಮಿ ತೇಜಸ್ವಿ ನಾಮಹಂ ಅಂತ. ಅಂದರೆ ಬುದ್ಧಿವಂತರಲ್ಲಿರುವಂಥ ಬುದ್ಧಿಮತ್ತೆ ಏನಿದೆ ಅದು ನನ್ನ ಕೊಡುಗೆ ಅಂತ ಹೇಳ್ತಾರೆ. ಹಾಗೆ ತೇಜಸ್ವಿಗಳಲ್ಲಿ ತೇಜಸ್ವಿ ನಾನು. ಜ್ಞಾನಪ್ರದ ಜೀವರಲ್ಲಿ ಜ್ಞಾನಶಕ್ತಿಯನ್ನು ಭಗವಂತ ಅಭಿವ್ಯಕ್ತಗೊಳಿಸಿದ ಅಂತ ಹೇಳ್ತಾರೆ. ಇದರಿಂದ ಅವರು ಜ್ಞಾನ ಯೋಗಿಗಳಾದಾಗ ಮತ್ತು ಸಂಸಾರದಲ್ಲಿ ಜ್ಞಾನ ಪರಂಪರೆಯನ್ನು ಬೆಳೆಸಿ ಮುಕ್ತಿಯನ್ನು ಪಡೆದರು ಅಂತ ಹೇಳ್ತಾರೆ. ಮನುಷ್ಯನಿಗೆ ಬುದ್ಧಿ ಹೊಳಿಬೇಕಾದರೂ ಕೂಡ ಅದು ಕೂಡ ಭಗವಂತನೇ. ಎಲ್ಲ ಇದ್ರೂ ಕೂಡ ನಮಗೆ ಕೆಲವೊಮ್ಮೆ ಹೊಳೆಯೋದಿಲ್ಲ. ನಮಗೆ ನ್ಯೂಟನ್ ತಗೊಳ್ಳಿ, ಅವನು ಎಷ್ಟೋ ಬಾರಿ ಆ್ಯಪಲ್ ತಿಂದಿದ್ದಾನೆ. ಆಪಲ್ ಮೇಲಿಂದ ಕೆಳಗೆ ಬೀಳೋದು ಫಸ್ಟ್ ಟೈಮ್ ನೋಡ್ತಾನೆ ಅವನು, ಎಷ್ಟೋ ಸಲ ನೋಡಿದ್ದಾನೆ. ನಾವು ನೋಡಿಲ್ವ? ಹಣ್ಣುಗಳು ಎಷ್ಟೋ ಸಲ ಮೇಲಿಂದ ಕೆಳಗೆ ಉದುರಿ ಕೆಳಗೆ ಬಿದ್ದರೆ ನಮಗೆ ಯಾವಾಗ ನ್ಯೂಟನ್ ಫಾರ್ಮುಲಾ ನೆನಪಾಗಲ್ಲ. ಹಣ್ಣು ಬೀಳುತ್ತೆ ಅಂತ ನಮಗೆ ಗೊತ್ತು ನ್ಯಾಚುರಲ್ ಆಗಿ. ಆದರೆ ಮೇಲೆ ಇರುವಂಥ ಕಾಯಿಗೆ ಕೆಳಗೆ ಬೀಳುವಂಥ ಈ ಭೂಮಿಗೆ ಆಕರ್ಷಣ ಶಕ್ತಿ ಅಂತ ಅವನಿಗೆ ಹೊಳೀತು. ಅದಕ್ಕನ್ನು ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ವೈಜ್ಞಾನಿಗಳು ಅದನ್ನು ಕಂಡು ಹಿಡಿದಿದ್ರು. ಅದರದ್ದು ಪ್ರಚಾರಕ್ಕೆ ಬಂದಿಲ್ಲ, ಅವರು ಪ್ರಚಾರ ಮಾಡಿಕೊಂಡರಷ್ಟೆ. ಭೂಮಿಗೆ ಒಂದು ಆಕರ್ಷಣೆ, ಗ್ರಾವಿಟೇಷನಲ್ ಫೋರ್ಸ್ ಇದೆ ಅಂತ ಮೊದಲು ಸಿದ್ಧಾಂತ ರೂಪದಲ್ಲಿ ನಮಗೆ ಪರಿಚಯ ಮಾಡಿದ್ದು ಅವನು. ನಮಗೆ ಇಷ್ಟಕ್ಕೆ ಮುಂಚೆನೇ ನಮ್ಮವರು ಹೇಳಿದ್ದರು. ಅದೊಂದು ದೊಡ್ಡ ಸಂಗತಿಯೇ ಅಲ್ಲ, ಅದು ನ್ಯಾಚುರಲ್ ಆಗುವಂಥದ್ದೇ. ಅದು ಯಾವಾಗೂ ನಮ್ಮ ವಿಜ್ಞಾನಿಗಳು ಹೇಳಿದ್ರು. ಹಾಗೆ ಫ್ಲ್ಯಾಶ್ ಆಗಬೇಕಲ್ಲ, ಆ ಹೊಳಿಬೇಕಾದ್ರೆ ಆ ಶಕ್ತಿ ಬೇಕಲ್ವಾ, ಆ ಶಕ್ತಿ ಕೊಡೋದು ಭಗವಂತ. ಎಷ್ಟೋ ಜನಕ್ಕೆ ಗೊತ್ತಾಗೋದೇ ಇಲ್ಲ. ಇದ್ದಕ್ಕಿದ್ದಾಗ ಭಗವಂತ ಅವರ ಬ್ರೈನಲ್ಲಿ ಹೊಳಿಸ್ತಾನೆ, ಹೀಗೆ ಮಾಡಬೇಕು ಅಂತ. ಸೊ ಆ ಬುದ್ಧಿಶಕ್ತಿ ನ್ಯಾಚುರಲಾಗಿ ಹೊಳೆಯುತ್ತೆ. ಒಂದು ಎಕ್ಸ್ಟ್ರಾರ್ಡಿನರಿ ಕಂಡೀಷನಲ್ಲಿ ಭಗವಂತ ಹೊಳಿಸ್ತಾನೆ. ಆ ಬುದ್ಧಿಗೆ ಆ ಶಕ್ತಿ ಇರೋದು ಹೇಗೆ ಅಂತಂದರೆ ಅದರಲ್ಲಿ ಭಗವಂತನ ವಿಭೂತಿ ಇರುವುದರಿಂದ. ಹೀಗೆ ಬುದ್ಧಿವಂತರಲ್ಲಿ ಬುದ್ಧಿಮತ್ತೆ ನಾನೇ ಅಂತ ಹೇಳ್ತಾರೆ. ಅದೇ ರೀತಿ ಕರ್ಮಪ್ರಧಾನವಾಗಿರುವಂಥ ಕರ್ಮಯೋಗಿಗಳಿಗೆ ತೇಜಸ್ಸಾಗಿ ನಿಂತು ಮುನ್ನಡೆಸಿ ಭಗವಂತ, ಅದು ವಿಭೂತಿ ಭಗವಂತಂದೇ. ಅವರಿಗೆ ತೇಜಸ್ಸಾಗಿ ಮುಕ್ತಿ ಕರುಣಿಸುವವನು ಭಗವಂತನೇ. ಬುದ್ಧಿ ಮತ್ತು ತೇಜ ಎನ್ನುವುದು ಭಗವಂತನ ಹೆಸರು. ಜ್ಞಾನದ ಅಪಾರ ಮತ್ತ ಅನಂತ ಕಾಲ ಕಡಲಾಗಿರುವಂಥ ಭಗವಂತ ಬುದ್ಧಿ ಅಂತ ಹೇಳ್ತಾರೆ. ದೇಹಬಲ, ಆತ್ಮಬಲ ಎಲ್ಲವೂ ಕೂಡ ಪೂರ್ಣ ಪ್ರಮಾಣದಲ್ಲಿರುವಂಥ ಸರ್ವ ಸಮರ್ಥ ಯಾರು ಅಂತಂದರೆ ಆ ಭಗವಂತ ತೇಜ. ಮತ್ತೊಂದು ಶ್ಲೋಕದಲ್ಲಿ ಭಗವಂತ ಹೀಗೆ ಹೇಳ್ತಾನೆ, ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ. ವಿಭೂತಿಯನ್ನು ಸಮಸ್ತ ಮುಖಗಳನ್ನು ಕ್ರೋಢೀಕರಿಸಿ ಸಮಿಷ್ಟಿಯಾಗಿ ಹೇಳಿದಂತೆ ಕೃಷ್ಣ ಇಲ್ಲಿ ಮೂಲಭೂತವಾಗಿ ಬದುಕಿನ ಎರಡು ಮುಖವನ್ನು ವಿವರಣೆ ಮಾಡ್ತಾನೆ. ಚೇತನದಲ್ಲಿರುವಂಥ ಬಲವನ್ನು ಕೃಷ್ಣ ಈ ಶ್ಲೋಕದಲ್ಲಿ ಉಲ್ಲೇಖ ಮಾಡ್ತಾನೆ. ಬಲದ ಬಗ್ಗೆ ಅನೇಕ ಕಡೆ ಬಂದಿದೆ. ಮಂಡಕೋಪನಿಷತ್ತಲ್ಲೂ ಬರುತ್ತೆ. ಮಂಡಕೋಪನಿಷತ್ತಲ್ಲಿ ನ ಅಯಂ ಆತ್ಮ ಬಲಹೀನೇನ ಲಭ್ಯ ಅಂದರೆ
ಭಗವಂತನನ್ನು ಪಡೆಯುವುದು ದುರ್ಬಲರಿಗೆ ಸಾಧ್ಯವಿಲ್ಲ ಅಂತ. ಇಲ್ಲಿ ಬಂದಿರುವಂಥ ಬಲ ದೇಹ ಬಲ ಅಲ್ಲ, ಇದು ಭಗವಂತನ ಅನುಗ್ರಹದ ಬಲ, ಸ್ವರೂಪ ಯೋಗ್ಯತೆ ಮತ್ತು ಜೊತೆಗೆ ಮನೋಬಲ. ಈ ಶ್ಲೋಕದಲ್ಲಿ ಹೇಳುವಂಥ ಅಧ್ಯಯನದಿಂದ, ಶಾಸ್ತ್ರ ಶ್ರವಣದಿಂದ ಮನೋಬಲ ವೃದ್ಧಿಯಾಗಬಹುದು, ಧೈರ್ಯ ಕೊಡ್ಬೋದು ಯಾರಾದರೂ. ಆದರೆ ಆತ್ಮಬಲ ಇಲ್ಲದೆ ಭಗವಂತನನ್ನು ಕಾಣಲು ಸಾಧ್ಯ ಇಲ್ಲ. ನಮಗೆ ಜ್ಞಾನ ಎಷ್ಟೇ ಇದ್ದರೂ ಕೂಡ ನಮಗೆ ಭಗವಂತನ ಎಕ್ಸ್ಪೀರಿಯನ್ಸ್ ಆಗದೇ ಇದ್ದರೆ ಭಗವಂತನ ನಾವು ಆಶ್ರಯ ಮಾಡಲಿಕ್ಕೆ ಆಗೋದಿಲ್ಲ, ನೆನೆಸ್ಲಿಕ್ಕೂ ಆಗೋದಿಲ್ಲ. ಎಷ್ಟೋ ಹೇಳ್ತಾರೆ, ಆದರೆ ನಮಗೇನಾಗ್ತದೆ, ಅದೊಂದು ಕೊಟೇಶನು ಕತೆ ಇದ್ದಂಗೆ ಕೇಳ್ತದೆ. ಅದು ನಾವು ಸ್ವತಃ ನಮಗೆ ಅನುಭವಕ್ಕೆ ಬರಬೇಕು. ನಮ್ಗೆ ಯಾವುದೋ ಒಂದು ಎಲ್ಲ ಕೇಳ್ತೇವೆ, ಚಿಕ್ಕಂದಾಗಿಂದ ದೇವರ ಬಗ್ಗೆ ಎಲ್ಲ ಬಗ್ಗೆ ಕೇಳ್ತೇವೆ, ಗುರುಗಳ ಬಗ್ಗೆ, ದೇವರ ಬಗ್ಗೆ. ನಮ್ಮ ಜೀವನದಲ್ಲಿ ಇನ್ನೂ ಒಂದು ಕಡೆ ನಮಗೇನೋ ಒಂದು ಕಷ್ಟದ ಕಾಲದಲ್ಲಿ ಬಂದಾಗ ಅದು ಭಗವಂತನ ಒಂದು ಶಕ್ತಿಯಿಂದ ಪಾರಾದೆ ಅಂತಂಬುವ ವಿಶೇಷವಾದಂಥ ಒಂದು ನೆನಪು ಆದಾಗಲೇ ನಮಗೆ ಭಗವಂತನ ಗಟ್ಟಿಯಾಗಿ ಹಿಡ್ಕೊಳ್ತೇವೆ, ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದ್ಕೊಳ್ತೇವೆ. ಇರುತ್ತೆ ಸಾಧ್ಯ ಇಲ್ಲ. ಹಾಗಾಗಿ ಮನೋಬಲ ಏನು ಮಾಡ್ತದೆ, ನಿಮಗೆ ಪ್ರಪಂಚದಲ್ಲಿರುವಂಥ ವಿಷಯವನ್ನು ಒಳಗೆ ಪರಿಚಯ ಮಾಡ್ತದೆ, ವಿಷಯವನ್ನು ಆತ್ಮಗೆ ಮುಟ್ಟಿಸ್ತದಷ್ಟೆ. ಆದರೆ ಅದನ್ನು ಅನುಭವಿಸಬೇಕಾದವನು ಜೀವನೇ. ಅದು ಅದರ ಅನುಭವಕ್ಕೆ ಬಂದಾಗ ಆತ್ಮಬಲ ಬೆಳೆಯುತ್ತೆ. ಈ ಆತ್ಮಬಲ ಇಲ್ಲದೆ ಭಗವಂತನನ್ನು ಕಾಣಲು ಸಾಧ್ಯ ಇಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಕೂಡ ಇದೇ ಹೇಳ್ತಾರೆ, ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರು ತಸ್ಮೈತೆ ಖಚಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನ ಅಂತ. ಯಾರಲ್ಲಿ ಭಗವಂತನ ಭಕ್ತಿ ಮತ್ತು ಆತ್ಮಬಲ ಇದೆಯೋ, ದೇವತೆಗಳಲ್ಲೂ ಗುರುಗಳಲ್ಲೂ ತಾರತಮ್ಯ ಪೂರ್ವಕವಾದಂಥ ಒಂದು ಭಕ್ತಿ ಇದೆಯೋ, ಅಂಥ ಮಹಾತ್ಮನಿಗೆ ಮಾತ್ರವೇ ವಿಷಯಗಳು ಸ್ಫುರಣವಾಗ್ತದೆ. ಜ್ಞಾನದ ಬಲವಿದ್ದರೆ ಸರಿ ಹೋಗೋದಿಲ್ಲ, ಭಕ್ತಿಯ ಬಲ ಬೇಕು. ಭಕ್ತಿ ಅಂದರೆ ಪ್ರೀತಿ, ಅದರ ಬಗ್ಗೆ ಪ್ರೀತಿ ಇದ್ರೇ ತಿಳ್ಕೊಳ್ಬೇಕು ಅಂತ ಅವಶ್ಯಕತೆ. ಪ್ರೀತಿ ಇಲ್ಲದ್ರೆ ಯಾರಿಗೆ? ಈಗ ಸಣ್ಣ ಮಕ್ಕಳಿಗೆ ಓದಿನ ಬಗ್ಗೆ ಪ್ರೀತಿ ಇರಲ್ಲ, ತುಂಬ ಕಷ್ಟಪಟ್ಟು ಬಲವಂತ ಓದ್ತಾರೆ. ದೊಡ್ಡವರಾದ ಮೇಲೆ ಅದರ ಅನುಭವಕ್ಕೆ ಬಂದಾಗ ತಾವೇ ಓದ್ಕೊಳ್ತಾರೆ. ನಾನೇ ಇದು ಪಾಸ್ ಆದರೆ ಇಂತಿಂಥದ್ದು ಸಿಗುತ್ತೆ ಅಂತೇಳಿ ತಾವೇ ಓದ್ಕೊಳ್ತಾರೆ. ಆದರೆ ಸ್ಟಾರ್ಟಿಂಗ್ ಅಂತ ಅವ್ರಿಗೇನು ಇಷ್ಟ ಇರಲ್ಲ. ಸೊ ಹಾಗಾಗಿ ಜ್ಞಾನ ಇದ್ರೆ ಸರಿ ಹೋಗಲ್ಲ, ಭಕ್ತಿ ಕೊಡಬೇಕು. ಭಗವಂತನ ಅನುಗ್ರಹಕ್ಕೆ ನಮ್ಮಲ್ಲಿ ಭಕ್ತಿಯನ್ನು ಜಾಗೃತಿಗೊಳಿಸುವಂಥ ಗುರು ಅನುಗ್ರಹವೂ ಬಲವಾಗಿ ಇರಬೇಕು. ಹೀಗೆ ಆತ್ಮಯೋಗ್ಯತೆಯ ಬಲ, ಸಾಧನೆಯ ಬಲ, ಭಕ್ತಿ ಬಲ, ಶಾಸ್ತ್ರಾಧ್ಯಯನದ ಬಲ, ಗುರುಗಳ ಅನುಗ್ರಹದ ಬಲ, ಇವೆಲ್ಲವನ್ನು ನಮಗೆ ಕೊಡುವವನು ಯಾರು ಅಂತಂದರೆ ಆ ಭಗವಂತನೇ. ಆತ ಅನೇಕ ರೂಪದಲ್ಲಿ ಬಲನಾಮಕನಾಗಿ ನಿಂತು ಜೀವಯೋಗ್ಯತೆಗೆ ಅನುಗುಣವಾಗಿ ವಿಶೇಷ ಬಲವನ್ನು ಅನುಗ್ರಹಿಸ್ತಾನೆ ಅಂತ ಹೇಳ್ತಾನೆ. ಸಾಮಾನ್ಯವಾಗಿ ಬಲದ ಹಿಂದೆ ಒಂದು ದೋಷ ಇರುತ್ತೆ. ಬಲ ಬಂದಾಗ ಏನಾಗುತ್ತೆ, ನಮಗೆ ಕೆಟ್ಟ ಕಾಮನೆ ಹುಟ್ಟುತ್ತದೆ. ಆದರೆ ಭಗವಂತನನ್ನ ಕಾಮರಾಗ ವಿವರ್ಜಿತ ಅಂತ ಹೇಳ್ತಾರೆ. ಅಂದರೆ ಆ ಕಾಮರಾಗ ವಿವರ್ಜಿತ ಬಲಸ್ವರೂಪ ನಮಗೆ ಕಾಮವರ್ಜಿತ ಒಂದು ಕಾಮಗಳನ್ನು ಬಿಟ್ಟು ಬಲವಾಗಿರೋದು ಕಲ್ಪನಾತೀತ. ಇದು ಕೃಷ್ಣ ಹೇಳ್ತಾನೆ. ಇಲ್ಲಿ ಕೃಷ್ಣ ಕಾಮನೆ ಏನು ಬೇಡ ಅಂತಂಬೋದಿಲ್ಲ. ಅಂದರೆ ಏನು, ನಮಗೆ ಯಾವುದಾದ್ರೂ ಒಂದು ಬಲ ಸಿಕ್ಕಿದ್ರೆ 108 ಕಾಮಗಳು ಹುಟ್ಟುಕೊಳ್ತವೆ. ಒಂದು ಒಳ್ಳೆ ಯಾವುದೋ ಒಂದು MLA ಆದ, ಏನಾಗುತ್ತೆ, MLA ಆದರೆ ಏನೇನು ಮಾಡ್ಬೋದು, ವಿಚಿತ್ರವಾಗಿ ಕಾಮನೆಗಳು ಹುಟ್ಟುಕೊಡ್ತಾರೆ. ಸಡನ್ನಾಗಿ ಹಣ ಬಂತು, ಆ ಹಣವನ್ನು ಹೇಗೆ ಉಪಯೋಗ ಮಾಡಬೇಕು 108 ಕಾಮನೆಗಳು ಹುಟ್ಟುಕೊಳ್ತವೆ, ಬೈಕಿಗಳು ಹುಟ್ಟುಕೊಡ್ತವೆ. ಯಾವುದೇ ಆಗಲಿ ಪವರ್ ಬಂತು ಅಂತಂದರೆ ಅದನ್ನು ಹೇಗೆ ಉಪಯೋಗಿಸ್ಬೇಕು ಅಂತಂಬೋದು ಹುಡ್ತವೆ. 108 ಬೈಕಿಗಳು ಹುಡ್ತವೆ. ಬೈಕಿಗಳೇನು ತಪ್ಪಲ್ಲ, ಆದರೆ ಕೆಟ್ಟ ಬೈಕಿಗಳು ಇದ್ದರೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಭಗವಂತನನ್ನು ತಿಳಿಯಬೇಕು ಅಂತಂಬೋ ಬಯಕೆ ಬೇಕು, ಭಕ್ತಿಯಿಂದ ಶಾಸ್ತ್ರಾಧ್ಯಯನ ಮಾಡಬೇಕು, ಇತ್ಯಾದಿ ಕಾಮನೆಗಳು ನಮಗೆ ಅಗತ್ಯವಾಗಿರಬೇಕು. ಯಾವ ಬಯಕೆ ನಮಗೆ ಧಾರಕ ಶಕ್ತಿಯಾಗಿ ನಿಲ್ಲುತ್ತೋ ಅಲ್ಲಿ ಕಾಮರಾಗ ವಿವರ್ಜಿತನಾಗಿ ಭಗವಂತ ನಿಂತಿದ್ದಾನೆ. ಇಲ್ಲಿ ಕೃಷ್ಣ ಹೇಳ್ತಾನೆ, ಸಮಸ್ತ ಜೀವಜಾತದಲ್ಲೂ ಧರ್ಮಕ್ಕೆ ಅವಿರುದ್ಧವಾಗಿ ಅಂತಹ ಕಾಮನೆಯ ಹಿಂದೆ ನಾನೇ ಇದ್ದೇನೆ. ಸೊ ಕೆಟ್ಟ ಕಾಮನೆ ಯಾರಿಗೆ ಇರೋದಿಲ್ಲ, ಒಳ್ಳೆಯ ಕಾಮನೆ ಇರುತ್ತೆ, ಅಲ್ಲಿ ಭಗವಂತ ತಾನಾಗೇ ನಿಲ್ತಾನೆ. ತಾನಾಗಿ ನಿಲ್ಲುವುದರಿಂದಲೇ ಒಳ್ಳೆ ಕಾಮಗಳು ಹುಟ್ಟುಕೊಳ್ತದೆ.
ಇಲ್ಲಂದರೆ ಕೆಟ್ಟ ಕಾಮನೆಗಳು ಕಡೆ ಹೊರಟೋಗ್ತೇವೆ. ನಮಗೆ ಸುಖದಲ್ಲಿ ಕಷ್ಟದಲ್ಲಿದ್ದಷ್ಟು ಡಿಸಿಪ್ಲೈನು, ಕಷ್ಟದಲ್ಲಿದ್ದಷ್ಟು ಒಳ್ಳೆ ಕೆಲಸ ಒಳ್ಳೆ ಹಾದಿಯಲ್ಲಿ ಹೋಗಬೇಕು ಅಂತ ಆಟಿಟ್ಯೂಡು ಸುಖ ಬಂದಾಗ ಇರೋದಿಲ್ಲ. ಸುಖ ಬಂದಾಗಿ ಎಲ್ಲದಕ್ಕೂ ಅತೀತನಾಗಿ ಇರಬೇಕು ಅಂತ ಬಯಸ್ತಾರೆ. ಜಗತ್ತೆಲ್ಲ ಡಿಸಿಪ್ಲೈನ್ ಇರಬೇಕು, ಬಟ್ ನಾನು ಡಿಸಿಪ್ಲೈನ್ ಆಗಿಲ್ಲ ಅಂತ ಜಗತ್ತು ಬೆಟ್ಟು ತೋರಿಸೋಂಗಿಲ್ಲ. ಆ ರೀತಿ ಇರಬೇಕು. ಅದಕ್ಕೇನು ಬೇಕು? ಪವರ್ ಬೇಕು. ಸಣ್ಣ ವಾರ್ಡ್ ಮೆಂಬರಿಂದ ಇಡೀ ಜಗತ್ತನ್ನು ನಾನು ಆಳಬೇಕು ಅಂತಂದಂಥ ರಾವಣಾಸುರ, ಜರಾಸಂಧ, ಇವರೆಲ್ಲ ಕೂಡ ಸೇಮ್ ಇಂಥದ್ದೇ. ಕಾಮ ಬಯಕೆಗಳು ನೆಗೆಟಿವ್ ಕಡೆ ಹೋದಾಗ ಈ ಥರ ತೆರೆದುಕೊಳ್ಳೋದು. ಭಗವಂತನನ್ನೇ ಪಡಿಬೇಕು ಅಂತಂಬ ಕಾಮನೆಗಳು ಬಹಳ ಜನಕ್ಕಿತ್ತು. ಪ್ರಹ್ಲಾದನಿಗಿತ್ತು. ಸೊ ಹೀಗೆ ಈ ಶ್ಲೋಕದಲ್ಲಿ ಕೃಷ್ಣ ಏನು ಹೇಳ್ತಾನೆ, ಇನ್ನೊಂದು ಹೇಳ್ತಾನೆ. ಭರತರ್ಷಭ ಅಂತ ಸಂಬೋಧನೆ ಮಾಡ್ತಾನೆ. ಜ್ಞಾನಾನಂದದಲ್ಲಿ ರತನಾದಂಥ ಭರತರ್ಷಭ. ಭರತ ಅಂದರೆ ವಾಯು. ಋಷಭನ ಅಣ್ಣನಾಗಿರುವಂಥ ಉಳ್ಳವನೇ ಭರತರ್ಷಭ. ಆ ಕಥೆ ಮತ್ತೆ ನಿಮಗೆ ಭಾಗವತದಲ್ಲಿ ಬಹಳ ಬರುತ್ತೆ. ಭರತ ವೃಷಭ ಆ ಕಥೆ ಬರ್ತದೆ. ಇಲ್ಲಿ ಸದ್ಯಕ್ಕೆ ಪ್ರಸ್ತುತ ಈ ಮೇಲಿನ ಶ್ಲೋಕದಲ್ಲಿ ಕೇವಲ ಒಳ್ಳೆ ಅಂಶದಲ್ಲಿ ಇರತಕ್ಕಂಥ ತನ್ನ ವಿಭೂತಿಯನ್ನು ಕೃಷ್ಣ ವಿವರಣೆ ಮಾಡ್ತಾನೆ. ಈ ಅನುಸಂಧಾನದಲ್ಲಿ ಗೀತೆಯನ್ನು ನೋಡಿದಾಗ ಇಲ್ಲಿ ಕೆಲವರಿಗೊಂದು ಸಂಶಯ ಬರುತ್ತೆ. ಒಳ್ಳೆಯದನ್ನು ಮಾಡಿಸೋನು ದೇವರು, ಕೆಟ್ಟದನ್ನು ಮಾಡಿಸೋದು ಯಾವುದೋ ಒಂದು ದುಷ್ಟಶಕ್ತಿ ಅಂತ. ಅಂದರೆ ಎಲ್ಲವನ್ನೂ ಭಗವಂತ ಮಾಡಿಸುವುದಲ್ಲ ಎನ್ನುವಂಥ ಸಂಶಯ ನಮ್ಮನ್ನು ಕಾಡಬಹುದು. ಈ ನಮ್ಮ ಸಂಶಯಕ್ಕೆ ಕೃಷ್ಣನ ಉತ್ತರ ಕೊಡ್ತಾನೆ. ಇದಕ್ಕೆ ಭಗವದ್ಗೀತೆ 5ನೇ ಅಧ್ಯಾಯದಲ್ಲಿ ಕೂಡ ನಾವು ಇದರ ಉತ್ತರ ನೋಡಿದ್ದೇವೆ. ನಮ್ಮ ಹತ್ರ ಕೆಟ್ಟ ಕೆಲಸ ಯಾರು ಮಾಡಿಸ್ತಾರೆ? ದೇವರು ಒಳ್ಳೆ ಕೆಲಸವನ್ನೇ ಮಾಡಿಸೋದಾದ್ರೆ ಕೆಟ್ಟ ಕೆಲಸ ಹೆಂಗೆ ನಡೀತದೆ ಅಂತ ಅಂಬೋದು ಅಲ್ಲಿಗೆ ವಿವರಣೆ ನೋಡಿದ್ವಿ. ಇಲ್ಲಿಯೂ ನೋಡೋಣ ಭಗವಂತ ಯಾವ ವಿವರಣೆ ಕೊಡ್ತಾನೆ. ಏಚೈವ ಸಾತ್ವಿಕಾ ಭಾವ ರಾಜಸ್ತಾಮಸಾಶ್ಚಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ ಅಂತ ಹೇಳ್ತಾರೆ. ಈ ಪ್ರಪಂಚ ಅಂತಂದರೆ 2 ಥರ ಪ್ರಪಂಚ. ಒಂದು ಅಂತರಂಗ ಪ್ರಪಂಚ ಮತ್ತು ಬಹಿರಂಗ ಪ್ರಪಂಚ. ಅಂತರಂಗ ಪ್ರಪಂಚದಲ್ಲಿ ತ್ರೈಗುಣ್ಯದ ಭಾವನೆಗಳಿರ್ತವೆ. ತ್ರೈಗುಣ್ಯ ಅಂತಂದರೆ 2-3 ಗುಣಗಳು, ಸತ್ವ, ರಜಸ್ಸು, ತಮಸ್ಸು. ಬಾಹ್ಯ ಪ್ರಪಂಚದಲ್ಲಿ ಕೂಡ ತ್ರೈಗುಣ್ಯ ಪದಾರ್ಥಗಳಿರ್ತದೆ. ನಮ್ಮ ಒಳಗೇನೋ ಭಾವನೆಗಳಿರುತ್ತೆ, ಹೊರಗಡೆ ಆ 3 ಗುಣಗಳಿರುವಂಥ ಪದಾರ್ಥಗಳಿರ್ತದೆ, ಸತ್ವ, ರಜಸ್ಸು ಮತ್ತು ತಮಸ್ಸು. ಈ 3ರ ಸಮಾವೇಶವೇ ಈ ಪ್ರಪಂಚ. ಒಳಪ್ರಪಂಚ, ಹೊರ ಪ್ರಪಂಚ. ಈಗ ಮಣ್ಣು ತಮೋಗುಣದ, ನೀರು ರಜೋಗುಣ, ಬೆಂಕಿ ಸತ್ವಗುಣ. ಇದು ಅವಾಗ ಸಂಕೇತ. ಈ ಪ್ರಪಂಚದಲ್ಲಿ ನಮಗೆ ಕಾಣುವಂಥ ಪ್ರತಿಯೊಂದು ವಸ್ತು ಕೂಡ ಈ 3ರ ಸಮಾವೇಶವೇ. ನಮ್ಮ ಅಂತರಂಗದ ಭಾವನೆಗಳು ಕೂಡ ಈ 3 ಗುಣದ ಸಮಾವೇಶವೇ ಅಂತ ಹೇಳ್ತಾರೆ. ನಮ್ಮಲ್ಲಿರುವಂಥ ವರ್ಣ ಪದ್ಧತಿ ಅಂತ ಹೇಳಿದ್ರು. ಆ ವರ್ಣ ಪದ್ಧತಿ ಕೂಡ ತ್ರೈಗುಣ್ಯ ಆಧಾರಿತವೇ. ಎಲ್ಲರಲ್ಲೂ ಕೂಡ ಈ 3 ಗುಣಗಳಿರ್ತವೆ. ಆದರೆ ಸತ್ವದ ಅಂಶ ಜಾಸ್ತಿ ಇದ್ದಾಗ, ರಜಸ್ಸಿನ ಮತ್ತು ತಮಸ್ಸು ಕಡಿಮೆ ಇರುವಂಥವನು ಯಾರು ಅಂದರೆ ಬ್ರಾಹ್ಮಣ. ಅವನಿಗೆ ಸತ್ವಗುಣ ಜಾಸ್ತಿ ಇರುತ್ತೆ. ಬ್ರಾಹ್ಮಣ ಅಂತಂದರೆ ಮತ್ತೆ ವರ್ಣದ ಬಗ್ಗೆ ಹೇಳ್ತಿರ್ತೀವಿ, ಅಂದರೆ ಬಣ್ಣ, ಮಾನಸಿಕವಾದಂಥ ಒಂದು ಬಣ್ಣ. ಮೋಸ್ಟ್ ಸೈಂಟಿಫಿಕ್ ಸೈಕಲಾಜಿಕಲ್ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ನೇಚರ್. ಅಷ್ಟೇ ಆಗಲಿ, ಬ್ರಾಹ್ಮಣ ಅಂದ ಕೂಡಲೇ ಬ್ರಾಹ್ಮಣ ಸಮುದಾಯ ಜನಿವಾರ ಹಾಕ್ಕೊಂಡವರು, ಊರ್ಧ್ವಪುಂಡ್ರ, ತ್ರಿಪುಂಡ್ರ, ಅಡ್ಡಪುಂಡ್ರ, ಇದಂತ ಅರ್ಥ ಅಲ್ಲ, ನಾಲೆಡ್ಜಬಲ್ ಅಂತ ಅರ್ಥ. ಸೊ ಬ್ರಾಹ್ಮಣನಲ್ಲಿ ಸತ್ವಗುಣ ಜಾಸ್ತಿ ಇರುತ್ತೆ, ರಜೋಗುಣ, ತಮೋಗುಣ. ರಜೋಗುಣ ಕಡಿಮೆ ಇರ್ತದೆ, ತಮೋಗುಣ ಇನ್ನೂ ಕಡಿಮೆ ಇರ್ತದೆ. ಒಂದು ವೇಳೆ ರಜಸ್ಸಿನ ಅಂಶ ಹೆಚ್ಚಾಗಿದೆ, ಅದರ ನಂತರ ಸತ್ವಗುಣ ಇದೆ ಮತ್ತು ತಮಸ್ಸು ಇನ್ನು ಸ್ವಲ್ಪ ಕಡಿಮೆ ಇದೆ ಅಂತಂದರೆ ಅವನು ಕ್ಷತ್ರಿಯ ಆಗ್ತಾನೆ. ಆಮೇಲೆ ರಜಸ್ಸು ಹೆಚ್ಚಾಗಿದ್ದು ಅದರ ನಂತರ ತಮಸ್ಸು ಮತ್ತು ಸತ್ವಗುಣವುಳ್ಳವನು ಯಾರಾಗ್ತಾನೆ ಅಂದರೆ ವೈಶ್ಯ ಆಗ್ತಾನೆ, ಅಂದರೆ ಬಿಸ್ನೆಸ್ ಮ್ಯಾನ್ ಅಂತ ಅರ್ಥ. ತಮೋಗುಣ ಹೆಚ್ಚಾಗಿದ್ದು ಅದರ ನಂತರ ರಜಸ್ಸು ಮತ್ತು ಸತ್ವಗುಣಗಳು ಉಳ್ಳವನು ಯಾರಿರ್ತಾನೆ ಅವನು ಶೂದ್ರ ಆಗ್ತಾನೆ. ಸೊ ಯಾವ ಗುಣ ಡಾಮಿನೇಟ್ ಮಾಡ್ತದೋ ಅವನು ಆ ಕ್ಯಾಟಗರಿಗೆ ಸೇರ್ತಾನೆ. ಈ ಎಲ್ಲ ವರ್ಣದವರು ಕೂಡ ಮೋಕ್ಷಕ್ಕೆ ಯೋಗ್ಯರಾದವರೇ. ಇದರಲ್ಲಿ ಯಾರು ಕಡಿಮೆ ಯಾರು ಜಾಸ್ತಿ ಅಂತೇನಿಲ್ಲ, ಎಲ್ಲರೂ ಮೋಕ್ಷ ಯೋಗ್ಯರೇ. ಸೃಷ್ಟಿಯ ಆದಿಯಲ್ಲಿ
ಈ ಮೂರು ಗುಣಗಳ ಮಿಶ್ರಣವಾಗಿಯೇ ಸೃಷ್ಟಿ ಪ್ರಾರಂಭ ಆಯಿತು. ಇಲ್ಲಿ ಶುದ್ಧವಾಗಿದ್ದು ಸತ್ವ ಅಂತಂಬೋದು ಯಾವುದೂ ಇಲ್ಲ, ಬ್ರಹ್ಮದೇವರು ಕೂಡ ಅಲ್ಲ. ಹೀಗೆ ಪ್ರತಿಯೊಂದು ಪದಾರ್ಥದಲ್ಲೂ ಕೂಡ ಮೂರು ಅಂಶಗಳು ಮತ್ತು ನಮ್ಮ ಭಾವನೆಗಳಲ್ಲೂ ಕೂಡ ಮೂರು ಅಂಶಗಳು ಇರುತ್ತೆ. ಈ ಮೂರು ಗುಣಗಳ ಸಂಕೀರ್ಣ ಪ್ರಪಂಚವೇ ಬಹಳ ಬಹಳ ವಿಚಿತ್ರ. ಇವು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಮನುಷ್ಯ ತೀರ್ಮಾನ ಮಾಡಲಾಗದಷ್ಟು ಗೊಂದಲದಿಂದ ಇರುತ್ತಿದ್ದು. ಆದರೆ ಕೃಷ್ಣ ಹೇಳ್ತಾನೆ, ತ್ರೈಗುಣ್ಯ ವರ್ಜಿತನಾಗಿ ಈ ಮೂರು ಗುಣಗಳನ್ನು ಕೊಡುತ್ತಿರುವವನು ನಾನೇ. ಭಗವಂತನಿಗೆ ಮೂರು ಗುಣಗಳಿಗೆ ಅತೀತನಾದವನು. ಪ್ರತಿಯೊಂದು ಜೀವ ಸ್ವಭಾವಕ್ಕನುಗುಣವಾಗಿ ಅದಕ್ಕೆ ಬೇಕಾದಂಥ ಗುಣ ಪ್ರವೃತ್ತಿಯನ್ನು ಕೊಡುವಂಥವನು ಆ ಭಗವಂತ. ಯಾರಲ್ಲೂ ಯಾವ ಕ್ರಿಯೆಯೂ ಭಗವಂತನ ಪ್ರೇರಣೆ ಇಲ್ಲದೆ ಆಗುವುದಿಲ್ಲ. ಹಿಂದೆ ವಿವರಿಸಿದಂತೆ ಜೀವನಿಗೆ ಸ್ವತಂತ್ರವಾಗಿ ಇಚ್ಛಾಪೂರ್ವಕವಾಗಿ ಕ್ರಿಯೆ ಇಲ್ಲ. ನಹಿ ಪ್ರತಿಬಿಂಬಸ್ಯ ಕ್ರಿಯಾ ನಹಿ ಬಿಂಬ ಕ್ರಿಯೈವ ಕ್ರಿಯವಾನ್ ಅಂತ ಹೇಳ್ತದೆ. ಬಿಂಬದಲ್ಲಿ ಏನು ಕ್ರಿಯೆ ಇಲ್ಲದೆ ಪ್ರತಿಬಿಂಬದಲ್ಲಿ ಕ್ರಿಯೆ ಇಲ್ಲ. ನಾವು ಕನ್ನಡಿ ಮುಂದೆ ನಿಂತುಕೊಳ್ತೇವೆ, ನಾವು ಏನು ಆ್ಯಕ್ಷನ್ ಮಾಡ್ತೀವೋ ಕನ್ನಡಿ ಒಳಗೆ ಪ್ರತಿಬಿಂಬ ಅದೇ ಆ್ಯಕ್ಷನ್ ಮಾಡ್ತದೆ. ಆ ಥರ ಬೇರೆ ಥರ ಮಾಡ್ತಾ ಇದ್ರೆ ನಾವು ಹೆದರ್ಕೊಳ್ಬೇಕು, ಇದು ನಾನಲ್ಲ ಅಂತ. ಹಾಗೆ ಭಗವಂತನ ಆಧೀನವಾಗಿ ಈ ಮೂರು ಗುಣಗಳು ಈ ಪ್ರಪಂಚದಲ್ಲಿ ತುಂಬಿಕೊಂಡಿವೆ. ಇದು ನಮ್ಮ ಬೀಜ. ಜೀವ ಪರಿಪಕ್ವವಾಗಿ ಮೋಕ್ಷವನ್ನು ಸೇರಲು ಭಗವಂತ ನಿರ್ಮಿಸುವಂಥ ಒಂದು ಪಾಠಶಾಲೆ ಇದು. ಭಗವಂತ ತ್ರೈಗುಣ್ಯವರ್ಜಿತ. ಆತ ತ್ರಿಗುಣಗಳ ನಿಯಂತ್ರಣಕ್ಕೆ ಒಳಗಪಟ್ಟಿಲ್ಲ ಅವನು. ಅದಕ್ಕಾಗಿ ಭಗವಂತರನ್ನ ತ್ರಿಗುಣಾತೀತ ಅಂತ ಹೇಳ್ತಾರೆ. ತ್ರಿಗುಣಾತೀತ ವಿದಾರಕ ಪರಿತೋತೀಹ ಸುಭಕ್ತಿಂ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯೇಮತಿ. ಅಂದರೆ ಈ ಥರ ಸ್ತುತಿಸ್ತಾರೆ. ಇಡೀ ಜಗತ್ತು ತ್ರಿಗುಣದ ನಿಯಂತ್ರಣ ಒಳಪಟ್ಟಿದೆ, ಆದರೆ ಭಗವಂತ ತ್ರಿಗುಣಾತೀತ. ಹಾಗಾಗಿ ಅವರವರ ಸ್ವಭಾವ ವರ್ಣ ಏನಿದೆ ಅದಕ್ಕನುಗುಣವಾಗಿ ಅವರ ಆಲೋಚನೆ, ಅವರು ಮಾಡುವಂಥ ಕ್ರಿಯೆ ಇರುತ್ತೆ ಹೊತ್ತು ಇಲ್ಲಿ ಭಗವಂತ ಯಾವಾಗ ನಾವು ಮಾಡುವಂಥ ತಪ್ಪುಗಳು ಯಾವುದಕ್ಕೂ ಕೂಡ ಭಗವಂತ ಹೊಣೆಗಾರ ಅಲ್ಲ. ನಾವು ಮಾಡುವಂಥ ಒಳ್ಳೆಯದಕ್ಕೂ ಭಗವಂತ ಹೊಣೆಗಾರ ಅಲ್ಲ. ಯಾಕೆಂದರೆ ಆಲೋಚನೆ ಹುಟ್ಟಬೇಕಾದ ಆಲೋಚನೆ ಮಾಡೋರು ಯಾರು? ಜೀವನೇ. ಆಲೋಚನೆ ಮಾಡಿದ್ದು ಪ್ರಪಂಚದಲ್ಲಿ ಸಹಕಾರ ಆಗಬೇಕಾ ಬೇಡ ಅಂತಂಬುದು ಭಗವಂತನದು. ಇಲ್ಲಿ ಬಹಳ ಜನಕ್ಕಿರುವಂಥ ಕನ್ಫ್ಯೂಷನ್ ಏನಂತಂದರೆ, ಒಳ್ಳೆ ಕೆಲಸ ಕೆಟ್ಟ ಕೆಲಸ ಪ್ರಕೃತಿಯಲ್ಲಿ ನಿಯಂತ್ರಣೆ ಮಾಡೋನು ಭಗವಂತನೇ. ನಾನು ಪಕ್ಕದ ಮನೆಯವನಿಗೆ ತೊಂದರೆ ಕೊಡಬೇಕು ಅಂತಂದ್ರೂ ಕೂಡ ನಿಜವಾಗ ಅದು ಭಗವಂತನ ಕೈಯಲ್ಲಿ ಇರ್ತದೆ, ನೀವು ತೊಂದರೆ ಕೊಡಬೇಕಾ ಬೇಡವಾ ಅಂಬೋದು. ಯಾಕಂದರೆ ಅವನ ಪ್ರಾರಬ್ಧ, ನಮ್ಮ ಒಂದು ಗುಣ, ಇದೆರಡು ಬೆರ್ತರೇನೆ ಅಲ್ಲಿ ತೊಂದರೆ ಆಗ್ತದೆ, ಇಲ್ಲದ್ರೆ ಆಗೋದಿಲ್ಲ. ಎಲ್ಲರಿಗೂ ತೊಂದರೆ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಕೆಲವಿನ ಪಾಪ ಹೇಗಿರುತ್ತೆ ಅಂತಂದರೆ, ಮನಸ್ಸಿನಲ್ಲಿ ನಮಗೆ ಆ ಇಂಟೆನ್ಷನ್ ಇರ್ತಲ್ಲ, ಆ ಇಂಟೆನ್ಷನಿಂದನೇ ಕ್ಯಾಲ್ಕುಲೇಟ್ ಆಗ್ತದೆ ಕೆಲವಿನ ಕರ್ಮಗಳು. ಕೆಲವಿಂದು ಪೂರ್ತಿ ಸಕ್ಸಸ್ಫುಲ್ಲಾಗಿ ಅದನ್ನು ಡೆಲಿವರಿ ಮಾಡಿದಂಗೆ ಆಗ್ತದೆ. ಇದು ತುಂಬ ವಿಚಿತ್ರವಾದಂಥ ಕರ್ಮ ಸಿದ್ಧಾಂತ ಇದು. ನಾವು ಪಕ್ಕದ ಹೊಡೆಯೋದು ಬೇಕಿಲ್ಲ, ಹೊಡೆಯೋಣ ಅಂತ ನಮ್ಮಲ್ಲಿ ಭಾವನೆ ಬಿದ್ದರೇನೆ ಕೆಲವಿನ ಪಾಪಗಳು ಕ್ರಿಯೇಟ್ ಆಗ್ತದೆ. ಆದರೆ ಆ ಥರ ಆಲೋಚನೆ ಮಾಡುವಂಥ ಯಾರು? ಭಗವಂತ ಆಲೋಚನೆ ಮಾಡಿಸೋದಿಲ್ಲ. ಭಗವಂತ ನಮ್ಮ ಹತ್ರ ಕೆಟ್ಟ ಆಲೋಚನೆಗಳು ಮಾಡಿಸುವುದಿಲ್ಲ. ಆದರೆ ಪ್ರಕೃತಿಯಲ್ಲಿ ಆ ರೀತಿ ಆಗಬೇಕು ಅಂತಂದರೆ ಭಗವಂತನ ಸಪೋರ್ಟ್ ಇಲ್ಲದೆ ಯಾವುದೂ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಏನಾದರೂ ತಪ್ಪು ಕೆಲಸ ಮಾಡಿದರೆ ಆ ತಪ್ಪು ಮಾಡಬೇಕು ಅಂತ ಯಾರ ಮನಸ್ಸಿನಲ್ಲಿ ಭಾವನೆ ಇದೆಯೋ ಅವನ ಹೊಣೆಗಾರ ಹೊಚ್ಚು ಭಗವಂತ ಅಲ್ಲ. ಒಂದು ಮನೆ ಕಟ್ಟಿಸ್ಬೇಕು ಅಂತ ಅಂದ್ಕೊಳ್ಳಿ, ಮನೆ ಕಟ್ಟಿಸೋದು ನಾನು, ನನ್ನ ಮನಸ್ಸಿನಲ್ಲಿ ಸಂಕಲ್ಪ ಇದೆ ಮನೆ ಕಟ್ಟಿಸಬೇಕು ಅಂತ, ನಾ ಕಟ್ಟಿಸ್ತೆ. ಆದರೆ ನಿಜವಾಗಿ ಒಂದು ಇಟ್ಟಂಗಿ ಕೂಡ ನಾನು ತೆಗೆದಿಡುವುದಿಲ್ಲ. ಎಲ್ಲ ಕೂಡ ಮೇಸ್ತ್ರಿ ಕೂಲಿ ಆಳುಗಳು ಮಾಡ್ತಾರೆ. ಮಾಡುವಂಥದ್ದು ಅವರೇ, ಬೆನಿಫಿಟ್ ಮಾತ್ರ ನನಗೆ. ಸಂಕಲ್ಪ ನನ್ನಲ್ಲಿದೆ, ಮಾಡಿದ ಕೆಲಸ ಅವರು ಹೊರಗೆ ಅವರು ಸಾಕಾರ ಮಾಡಿದರು. ನನಗೆ ಮನೆ ತಗೊಳ್ಳುವಂಥ ಯೋಗ್ಯತೆ ಇದ್ದರೆ, ಅದೃಷ್ಟ ಇದ್ದರೆ ಭಗವಂತ ಮನೆ ಕಟ್ಟಿಸ್ತಾನೆ. ನನ್ನ ಮನಸ್ಸಿನಲ್ಲಿ ಮನೆ ಕಟ್ಟಬೇಕು ಅಂತ ಸಂಕಲ್ಪವೇ ಇಲ್ಲ ಅಂತ ಅಂದ್ಕೊಳ್ಳಿ, ಭಗವಂತ ಯಾಕೆ ಕಟ್ಟಿಸ್ತಾನೆ? ಭಗವಂತಗೇನು ಬೇಕಿಲ್ಲ. ನನ್ನ ಮನಸ್ಸಿನಲ್ಲಿ ಭಗವಂತ ನನಗೆ ಬಯಕೆಗಳನ್ನು ಸೃಷ್ಟಿ ಭಗವಂತ ಮಾಡೋದಿಲ್ಲ, ಅದು ನಮ್ಮ ಮನಸ್ಸಲ್ಲಿ ನಾವೇ ಮಾಡ್ತೇವೆ. ಆದರೆ ಮುಖ್ಯವಾದದ್ದು ಯಾವುದು? ಸಂಕಲ್ಪ. ಆ ಸಂಕಲ್ಪ ಒಳ್ಳೆಯದಾಗಿದ್ದರೆ ಒಳ್ಳೆ ಫಲ ಬರ್ತದೆ, ಕೆಟ್ಟದಾಗಿದ್ದರೆ ಕೆಟ್ಟ ಫಲ ಬರುತ್ತೆ.
ಸರಿ, ಒಬ್ಬನು ಯಾವನೋ ಇನ್ನೊಬ್ಬನು ಹೊಡಿತಾನೆ, ಕೊಲ್ತಾನೆ, ಮನಸ್ಸಿನಲ್ಲೇನೋ ಮೂಡಿತು, ಆ ಕಡೆ ಇರೋನು ಸಾಯ್ತಾನೆ. ಬಟ್ ಭಗವಂತ ಮಧ್ಯದಲ್ಲಿ ಏನು ಮಾಡ್ತಾನೆ? ಅವನಿಗೂ ಕೂಡ ಹಿಂದಿನ ಜನ್ಮದ ಪ್ರಾರಬ್ಧದಲ್ಲಿ ಈ ಥರ ಸಾಯಬೇಕು ಅಂತ ಯೋಗ ಇದ್ದರೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗತ್ತಷ್ಟೇ. ಆದರೆ ಮೂಲಭೂತವಾಗಿ ಭಗವಂತ ಇವನು ಕೊಲ್ಲಬೇಕು ಭಗವಂತನ ಇಂಟೆನ್ಷನ್ ಏನೂ ಇರೋದಿಲ್ಲ. ಇದು ಕರ್ಮ ವಿಪಾಕ ಸಂಹಿತೆಯಲ್ಲಿ ಬರ್ತದೆ. ಕರ್ಮ ಯಾವಾಗ ಪಾಕ ಆಗ್ತದೆ, ಅದು ಹೇಗಾಗತ್ತೆ, ಪ್ರಕೃತಿಯಲ್ಲಿ ಎಲ್ಲ ಭಗವಂತಗೆ ಯಾವ ದೋಷವೂ ಬರೋದಿಲ್ಲ. ನಮ್ಮ ಸ್ವಭಾವ ಏನಿದೆ ಆ ಸ್ವಭಾವದಿಂದಲೇ ಎಲ್ಲವೂ ಆಗ್ತದೆ. ಇಲ್ಲಿ ಭಗವಂತನ ಒಂದು ಅನುಗ್ರಹ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಅಂತಂದರೆ, ಹೊರಗಡೆ ಪ್ರಪಂಚದಲ್ಲಿ ಭಗವಂತ ನಿರ್ಮಾಣ ಮಾಡಿದಂತೆ ಎಲ್ಲರಿಗೂ ಸಮಿಷ್ಟಿಯಾಗಿ ನಿರ್ಮಾಣ ಮಾಡಿದಂಥ ಪ್ರಪಂಚದಲ್ಲಿ ನಾವು ಎಲ್ಲರ ಮೇಲೆ ಆಧಿಪತ್ಯವನ್ನು ಆಗೋದಿಲ್ಲ. ಭಗವಂತನ ಕಾಪಾಡ್ತಾ ಇರ್ತಾನೆ. ಆದರೆ ನಮ್ಮ ಭಾವನೆಗಳು ಇದರಲ್ಲಿ ಸ್ವಾತಂತ್ರ್ಯ ಇರುತ್ತೆ. ಆಲೋಚನೆ ಮಾಡಲಿಕ್ಕೆ ಜೀವಕ್ಕೆ ಪೂರ್ತಿ ಸ್ವಾತಂತ್ರ್ಯ ಇರ್ತದೆ. ಆಲೋಚನೆ ಮಾಡಲಿಕ್ಕೆ ಕೂಡ ಸ್ವಾತಂತ್ರ್ಯ ಇಲ್ಲ ಅಂದರೆ ರೋಬೋಟ್ ಆಗ್ತೀವಿ ಅಷ್ಟೇ. ಅದು ಮತ್ತೆ ನನಗೆ ಶಿಕ್ಷೆ ಯಾಕೆ? ಜೀವಗೆ ಆಲೋಚನೆ ಮಾಡಲಿಕ್ಕೆ ಸ್ವಾತಂತ್ರ್ಯ ಇದ್ದೇ ಇರುತ್ತೆ. ಒಳ್ಳೆಯದಾದರೂ ಮಾಡ್ಬೋದು, ಕೆಟ್ಟದಾದರೂ ಮಾಡ್ಬೋದು. ಆದರೆ ಆ ಒಳ್ಳೆಯ ಸಂಕಲ್ಪಗಳು ಕೆಟ್ಟ ಸಂಕಲ್ಪಗಳು ಪ್ರಪಂಚದಲ್ಲಿ ಈಡೇರಬೇಕೋ ಬೇಡವೋ ಅಂತಂಬುದು ಭಗವಂತನ ಸಂಕಲ್ಪ. ಆಲೋಚನೆ ಮಾತ್ರವೇ ನಮ್ಮದು. ಇದು ಈ ಭಗವದ್ಗೀತೆ 5ನೇ ಅಧ್ಯಾಯದಲ್ಲಿ 14ನೇ ಶ್ಲೋಕ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಆ ಶ್ಲೋಕದಲ್ಲಿ ನಾವು ನೋಡಿದ್ವಿ. ಜ್ಯೋತಿಷ್ಯ ಭಾಗದಲ್ಲಿ ತುಂಬ ಮುಖ್ಯವಾದ ಶ್ಲೋಕ ಇದು. ಅದು ಮತ್ತೆ ಸಂದರ್ಭ ಬಂದಾಗ ಮತ್ತೆ ನೋಡೋಣ. ಮತ್ತೊಂದು ಶ್ಲೋಕ, ತ್ರಿಭಿರ್ಗುಣರ್ಮಯೈರ್ಭಾವೈರ್ ಏಭಿ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ ಅಂತ ಹೇಳ್ತಾರೆ. ಇಡೀ ಜಗತ್ತು ತ್ರಿಗುಣಗಳಿಂದ ಮೋಹಿತವಾಗಿರುವುದರಿಂದ ಮತ್ತು ಈ 3 ಗುಣಗಳು ಎಲ್ಲ ಕಡೆ ತುಂಬಿರುವುದರಿಂದ ನಮಗೆ ತ್ರಿಗುಣಾತೀತವಾದ ಯೋಚನೆ ಅಸಾಧ್ಯ ಅಂತ ಹೇಳ್ತಾರೆ. ಈ 3 ಗುಣಗಳಿಗೆ ಅತೀತವಾಗಿ ಭಿನ್ನವಾಗಿ ಇದನ್ನು ಬಿಟ್ಟು ನಾವು ಆಲೋಚನೆ ಮಾಡೋದಕ್ಕೆ ಅಸಾಧ್ಯ. ಆ ಭಾವನೆಗಳಿರ್ತದೆ. ಸಾಧನೆ ಮಾಡಿದ್ರೆ ಸಾಧ್ಯ ಆಗ್ತದೆ, ಅದು ಅಷ್ಟವರೆಗೂ ಅಸಾಧ್ಯವೇ ಡಿಫಾಲ್ಟ್ ಆಗಿ. ಈ ಕಾರಣದಿಂದ ತ್ರಿಗುಣಾತೀತನೂ ಅವ್ಯಯನೂ ಆದಂಥ ಆ ಭಗವಂತನನ್ನು ಪೂರ್ಣವಾಗಿ ಗ್ರಹಿಸಲು ಜೀವನಿಗೆ ಸಾಧ್ಯ ಇಲ್ಲ. ಯಾಕಂದರೆ ತ್ರಿಗುಣಾತೀತನಾದವನ ಬಗ್ಗೆ ನಾವು ಆಲೋಚನೆ ಮಾಡಲಿಕ್ಕೆ ಬರೋದಿಲ್ಲ. ಭಗವಂತನನ್ನು ಅರಿಯಬೇಕಾದ್ರೆ ನಾವು ಈ ತ್ರಿಗುಣಗಳ ಚಕ್ರದಿಂದ ಹೊರಕ್ಕೆ ಬರಬೇಕು. ಆದರೆ ಹೊರಗೆ ಬರುವಂಥ ಮಾರ್ಗ ಎಂಥದ್ದು ಅದನ್ನು ಕೂಡ ಭಗವಂತನೇ ಹೇಳ್ತಾರೆ. ಹೊರಗಡೆ ಯಾವ ಥರ ಗುಣಗಳಿರ್ತದೋ, ನಾವು ಮುಂಚೆ ಹೇಳಿದ್ವಿ, ಮನಸ್ಸಿನ ನಮ್ಮ ಒಳಗೆ ಭಾವನೆಗಳು ಎಲ್ಲ ಕೂಡ ಅದು ಸತ್ವಗುಣ ಭಾವನೆಗಳು ಇರ್ತದೆ, ರಜೋಗುಣ ಭಾವನೆಗಳು ಇರ್ತದೆ, ತಮೋಗುಣ ಭಾವನೆಗಳು ಇರ್ತದೆ. ನೀವು ಇದನ್ನೆಲ್ಲ ಕೂಡ ಒಂದೇ ಕಡೆ ಅನುಭವಿಸ್ಬೋದು. ಒಂದು ಸಿನಿಮಾಕ್ಕೆ ಹೋದರೆ ಅಂದ್ಕೊಳ್ಳಿ, ಸಿನಿಮಾದಲ್ಲಿ ಒಳ್ಳೆ ಏನಾದರೂ ವಿಚಾರ ನಡೀತಾ ಇತ್ತು ಅಂದ್ಕೊಳ್ಳಿ, ಒಂದು ಸೆಂಟಿಮೆಂಟಲ್ ಸೀನ್ ಇತ್ತು ಅಂದ್ಕೊಳ್ಳಿ, ಅದರಲ್ಲಿ ನಮ್ಮಲ್ಲಿ ಎಲ್ಲೋ ಹುಡುಗಿದ್ದಂಥ ಒಂದು ಸತ್ವಗುಣ ಹೇಳ್ತದೆ. ತುಂಬ ಎಮೋಷ್ನಲ್ ಸೀನ್, ಒಳಗಿರುವಂಥ ಸತ್ವಗುಣ ಜಾಗೃತಗೊಳ್ತದೆ. ಅದೇ ಯಾರಾದರೂ ಒಬ್ಬನ ಮೋಸ ಮಾಡಿದ, ಹೀರೋಗೆ ತುಂಬ ಕೋಪ ಬಂತು, ಇವನು ಯಾಕೆ ಮಾಡ್ತಿದ್ದಾನೆ ಅಂತ ಸಿಟ್ಟು ಬರ್ತದೆ, ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ಕು ರೈಸ್ ಮಾಡ್ತಾರೆ, ನಮ್ಮಲ್ಲಿರುವಂಥ ರಜೋಗುಣ ಜಾಗೃತವಾಗ್ತದೆ. ನಾವು ಆ್ಯಕ್ಷನ್ ಮಾಡ್ತೀವಿ ಆ ಹೀರೋ ಒಳಗೆ ಪ್ರವೇಶ ಮಾಡಿ. ಅದೇ ಇನ್ನೊಂದರಲ್ಲಿ ತುಂಬ ಸುಂದರವಾದಂಥ ಕಾಮರೂಪವಾದಂಥ ಒಂದು ದೃಶ್ಯ ಇತ್ತು ಅಂತ ಅಂದುಕೊಳ್ಳಿ, ಆವಾಗ ನಮ್ಮಲ್ಲಿರುವಂಥ ತಮೋಗುಣ ಆಕ್ಟಿವೇಟ್ ಆಗ್ತದೆ. ಸೊ ಹೊರಗಡೆ ಪ್ರಪಂಚದಲ್ಲಿ ಏನಿರ್ತೀಯೋ ಅದೇ ನಮ್ಮಲ್ಲಿ ಆಕ್ಟಿವೇಟ್ ಆಗ್ತದೆ. ನಾವು ತುಂಬ ಸಾತ್ವಿಕರಾಗಿದ್ದೀವಿ ಅಂತ ಅಂದ್ಕೊಳ್ಳಿ, ಹೊರಗಡೆ ಇರುವಂಥ ತಮೋಗುಣಗಳು ಆಕ್ಟಿವೇಟ್ ಆದರೂ ನಮಗೇನು ಅನಿಸಲ್ಲ. ತುಂಬ ಜ್ಞಾನಿ ಇದ್ದಂತ ಅಂದ್ಕೊಳ್ಳಿ, ಹೊರಗಡೆ ಎಲ್ಲಾದರೂ ಈ ಹೆಂಡ ಮಾರುವಂಥವ್ರು ಯಾರು, ಮಾಂಸ ಮಾರುವಂಥ ಒಂದು ಶಾಪ್ಸ್ ಇದ್ರೆ ಅದನ್ನು ನೋಡಿ ಏನು ಮಾಡ್ತಾನೆ, ತಲೆ ಬಗ್ಗಿಸ್ಕೊಂಡು ಹೋಗ್ತಾನೆ, ಯಪ್ಪ ಇದನ್ನು ನೋಡ್ಬೇಕಾಗಿ ಬಂತ. ಯಾಕೆಂದರೆ ಅದು ಆಕ್ಟಿವೇಟ್ ಮಾಡೋದಿಲ್ಲ. ಅದೇ ಬೇರೆ ಇದಂತ ಅಂದ್ಕೊಳ್ಳಿ, ತಮೋಗುಣದಲ್ಲಿ ಇದ್ದಂತ ಅಂದ್ಕೊಳ್ಳಿ, ಹೊರಗಡೆ ನೋಡಿ ತಿನ್ನಬೇಕು ಅನ್ಸತ್ತೆ, ಕುಡಿಬೇಕು ಅಂತ ಅನ್ಸುತ್ತೆ, ಅವನಿಗೆ ಅಟ್ರಾಕ್ಟ್ ಮಾಡ್ತದೆ. ಮನುಷ್ಯನಲ್ಲಿರುವಂಥ ಭಾವನೆಗಳೇ ಹೊರಗಡೆ ಅಟ್ರಾಕ್ಟ್ ಆಗ್ತದೆ, ಅದು ಪ್ರವೋಕ್ ಮಾಡ್ತದೆ. ಇದರಿಂದ ಮನುಷ್ಯ ಒಳ್ಳೆಯದು ಕೆಟ್ಟದ್ದು ಆ ಹಾದಿಯಲ್ಲಿ ಹೋಗ್ತಾನೆ. ಮತ್ತೆ ಸೊ ಈ ತ್ರಿಗುಣಗಳ ಚಕ್ರದಿಂದ ಹೊರಗೆ ಬಂದರೆ ಮಾತ್ರ ಭಗವಂತನನ್ನು ನಾವು ತಿಳ್ಕೊಳ್ಳಿಕ್ಕೆ ಪೂರ್ಣ ಅರಿಯಲಿಕ್ಕೂ ಸಾಧ್ಯ. ಇಲ್ಲದ್ರೆ ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕೆ ಆಗಲ್ಲ. ನಮಗೆ ಗೊತ್ತಿರೋದು ಸ್ವಲ್ಪ, ನಮಗೇನು ಸಹಾಯ ಆಗಿದೆ ಅಷ್ಟೇ ಗೊತ್ತಿಲ್ಲ. ಸೊ ಇದು ತಿಳ್ಕೊಳ್ಳುವಂಥದಕ್ಕೆ ಅವಶ್ಯ ಏನಿದೆ ಇದನ್ನು ಕೂಡ ಭಗವಂತನೇ ಹೇಳ್ತಾನೆ.
ಮತ್ತೊಂದು ಶ್ಲೋಕದಲ್ಲಿ ದೈವೀ ಹ್ಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ ಹೇಳ್ತಾರೆ. ಈ ತ್ರಿಗುಣಾತ್ಮಕವಾದ ಈ ಮೂರು ಭಾವಗಳಲ್ಲಿ ಇನ್ನೊಂದು ಮುಖ ಇದೆ. ತ್ರಿಗುಣದ ಮಾನಿನಿಯಾದಂಥ ಲಕ್ಷ್ಮೀದೇವಿ, ಈ ಲಕ್ಷ್ಮಿಯೂ ಕೂಡ ಮೂರು ಮುಖದವಳು, ಶ್ರೀ ಭೂ ದುರ್ಗಾ. ಇವು ತ್ರಿಗುಣಗಳನ್ನು ನಿಯಂತ್ರಿಸುವಂಥ ಮೂರು ರೂಪಗಳು. ಈ ಗುಣಮಯಿ ತಾಯಿ ಮಾಯೆಯಾಗಿ ಜಗತ್ತಿನಲ್ಲಿ ತುಂಬಿದ್ದಾಳೆ. ಇಡೀ ಜಗತ್ತನ್ನು ನಿಯಂತ್ರಿಸಬಲ್ಲ ಮಹಾಶಕ್ತಿ ಸ್ವರೂಪ ಅಂದರೆ ಆ ಮಾಯೆ ಭಗವಂತನ ಅಧೀನ. ನಾವು ಭಗವಂತನನ್ನು ಕಾಣಬೇಕಾದರೆ ಈ ಮಾಯಾ ಪರದೆಯನ್ನು ಸರಿಸಿ ಕಾಣಬೇಕು. ಆದರೆ ನಮ್ಮಿಂದ ಅದು ಅಸಂಭವ. ಈ ಕಾರಣದಿಂದ ಭಗವಂತನನ್ನು ಸೇರುವಂಥ ಏಕೈಕ ಮಾರ್ಗ ಅಂದರೆ ಭಗವಂತನಲ್ಲಿ ಪೂರ್ಣ ಶರಣಾಗತಿ. ಆತ ಈ ಮಾರಾಯ ಪರದನ್ನು ಸರಿಸಿ ನಮಗೆ ದರ್ಶನ ಕೊಡಬೇಕು. ನಾವೇ ದರ್ಶನ ಪಡಲಿಕ್ಕಾಗೋದಿಲ್ಲ. ಈ ಹಿಂದೆ ಹೇಳಿದಂತೆ ಸಂಸಾರದ ಮೋಹಪಾಶದಿಂದ ದೂರ ಸರಿದು ನಾರಾಯಣನಲ್ಲಿ ಶರಣಾದಲ್ಲಿ ಆತ ನಮ್ಮನ್ನು ಈ ಮಾಯಾ ಪರದೆಯಿಂದ ದಾಟಿಸ್ತಾನೆ. ಭಗವಂತನಲ್ಲದೆ ನನಗೆ ಬೇರೆ ಅಸ್ತಿತ್ವವಿಲ್ಲ ಎನ್ನುವಂಥ ಎಚ್ಚರದಿಂದ ನಾವು ನಮ್ಮನ್ನು ಆತನಿಗೆ ಅರ್ಪಿಸಿಕೊಳ್ಳಬೇಕು. ನವವಿಧ ಭಕ್ತಿಯಲ್ಲಿ ಇದು ಶ್ರೇಷ್ಠವಾದಂಥ ಭಕ್ತಿ. ಇದು ಆತ್ಮನಿವೇದನ ಅಂತ ಕರೀತಾರೆ. ಇದು ಮುಂದೆ ಮತ್ತೆ ಭಕ್ತಿ ಯೋಗದಲ್ಲಿ ಕೂಡ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಬರುತ್ತೆ. ಮೊದಲು ನಮ್ಮೊಳಗಿರುವಂಥ ಭಗವಂತನನ್ನು ಅರಿತು ಅಹಂಕಾರ ಮಮಕಾರವನ್ನು ತೊರೆದು ನಮ್ಮನ್ನು ಸಂಪೂರ್ಣವಾಗಿ ಭಗವಂತನಲ್ಲಿ ಅರ್ಪಿಸಿಕೊಂಡರೆ ಭಗವತ್ ಸಾಕ್ಷಾತ್ಕಾರವಾಗುತ್ತೆ. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಏಕಭಕ್ತಿ ಮತ್ತು ಏಕನಲ್ಲಿ ಶರಣಾಗತಿ. ಕೃಷ್ಣ ಹೇಳ್ತಾನೆ, ಯಾರು ನನಗೆ ಶರಣಾಗ್ತಾರೋ ಅವರ ಪಾರಾಗಿಯೇ ಆಗುತ್ತಾರೆ ಅಂತ ಹೇಳ್ತಾನೆ. ಕೃಷ್ಣ ಈ ಮಾತನ್ನು ಕೇಳಿದಾಗ ನಮಗೆ ಇನ್ನೂ ಕೆಲವೇ ಪ್ರಶ್ನೆಗಳು ಬರುತ್ತೆ. ಎಲ್ಲರೂ ಯಾಕೆ ಭಗವಂತನಲ್ಲಿ ಶರಣಾಗೋದಿಲ್ಲ? ಕೆಟ್ಟತನ ಜನರಲ್ಲಿ ಹೇಗೆ ಬರುತ್ತೆ? ಇಂಥ ಪ್ರಶ್ನೆಗಳು ಬರುತ್ತೆ. ಮತ್ತೊಂದು ಶ್ಲೋಕ ಇಲ್ಲಿ, ಒಂದು ನಿಮಿಷ. ನಮಾಂ ದುಷ್ಕೃತಿರೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾ ಅಪಹೃತ ಜ್ಞಾನ ಅಸುರಂ ಭಾವಮಾಶ್ರಿತಾಃ ಅಂತ ಹೇಳ್ತಾರೆ. ಕೃಷ್ಣ ಈ ಯೋಗದಲ್ಲಿ ದುಷ್ಕೃತಿಗಳ ಬಗ್ಗೆ ಹೇಳ್ತಾನೆ. ಇವರಲ್ಲಿ ಎರಡು ಥರ, ಕೆಟ್ಟ ಕೆಲಸ ಮಾಡೋದ್ರಲ್ಲಿ ಎರಡು ಥರ. ಯಾವುದೋ ಪ್ರಾರಬ್ಧ ಕರ್ಮಕ್ಕಾಗಿ ಒಳಗಾಗಿ ಪರಿಸರದ ಪ್ರಭಾವದಿಂದ ಪಾಪದಾರಿಯಲ್ಲಿ ಸಾಗುವರು. ಅದಕ್ಕೆ ಉದಾಹರಣೆ ಕರ್ಣ ಹೇಳ್ಬೋದು, ಅಜಾಮಿಳ ಹೇಳ್ಬೋದು. ಒಳ್ಳೆಯರೆ, ಸ್ವಾಭಾವಿಕ ಒಳ್ಳೆಯರೆ, ಯಾವುದೋ ಒಂದು ಪ್ರಲೋಭಕ್ಕೆ ಒಳಗಾಗಿ ಕೆಟ್ಟ ಹಾದಿಗೆ ಬರ್ತಾರೆ. ಮತ್ತು ಕೆಲವೊಂದು ಜನ ಸ್ವಭಾವತಃ ಪಾತಕಗಳಾಗಿರ್ತಾರೆ. ದುರ್ಯೋಧನ ಆಗಿರ್ಬೋದು, ಸ್ವಭಾವತಃ ಅವನು ಕೆಟ್ಟವನೇ. ಕೃಷ್ಣ ಹೇಳ್ತಾನೆ, ನನಗೆ ಶರಣಾದವರನ್ನು ನಾನು ಮಾಯೆಯಿಂದ ಬಿಡಿಸ್ತೇನೆ ಅಂತ. ಆದರೂ ಕೂಡ ಎಲ್ಲರೂ ನನಗೆ ಶರಣ ಆಗೋದಿಲ್ಲ. ಯಾಕೆ? ಸ್ವಭಾವತಃ ದುಷ್ಕೃತಿಗಳಾದವರು ಎಂದೂ ಕೂಡ ಭಗವಂತನನ್ನು ಒಪ್ಪಿಕೊಳ್ಳೋದಿಲ್ಲ. ಅವರಿಗೆ ಎಷ್ಟೇ ಬುದ್ಧಿವಾದ ಹೇಳಿದರೂ ಕೂಡ ಅರ್ಥ ಆಗೋದಿಲ್ಲ. ಇಂಥವರು ಮಾಯೆಯ ಬಲೆಯಲ್ಲಿ ಬಿದ್ದು ಇಂದ್ರಿಯದಲ್ಲೇ ಎಲ್ಲ ಸುಖ ಇದೆ ಅಂತ ತಿಳಿದು ಬದುಕ್ತಾ ಇರ್ತಾರೆ. ಇನ್ನು ಪ್ರಭಾವದಿಂದ ಮಾಯೆಯ ಬಲೆಗೆ ಬೀಳುವಂಥ ಸಜ್ಜನರಿಗೆ, ಒಳ್ಳೆಯರೇ ಪಾಪ, ಏನೋ ಒಂದು ಪ್ರಲೋಭಕ್ಕೊಳಗಾಗಿ ಆಕರ್ಷಣೆಗೊಳಗಾಗಿ ಕೆಟ್ಟ ಹಾದಿಗೆ ಹೋಗ್ತಾರೆ. ಅಂಥವರು ಮರಳಿ ಸರಿದಾರಿಗೆ ಬರುವಂಥ ವ್ಯವಸ್ಥೆ ಸೃಷ್ಟಿಯಲ್ಲಿದೆ. ಜೀವ ಸ್ವಭಾವವೇ ನೀಚವಾಗಿದ್ದರೆ ಅಂಥವರನ್ನು ತಿದ್ದಲಿಕ್ಕಾಗೋದಿಲ್ಲ. ಅವರೆಂದೂ ಕೂಡ ಭಗವಂತನ ತಿಳಿಲಿಕ್ಕೆ ಪ್ರಯತ್ನಿಸೋದಿಲ್ಲ. ಇವು ದುಷ್ಕೃತ್ಯವೇ ತಮ್ಮ ಕರ್ತವ್ಯ ಅಂತ ಜೀವನ ಮಾಡ್ತಾ ಇರ್ತಾರೆ. ಇಂಥವನ್ನ ಭಗವಂತ ನರಾಧಮ ಅಂತ ಕರೀತಾರೆ. ಇವರನ್ನು ಸದಾ ಮಾಯೆ ಆವರಿಸಿರ್ತದೆ. ಇಂಥವರು ತಮಗೆ ಬುದ್ಧಿ ಇಲ್ಲ ಅಂತ ಯಾವಾಗೂ ತಿಳ್ಕೊಂಡಿರೋದಿಲ್ಲ. ನಾವೇ ಬುದ್ಧಿವಂತರು ತಿಳ್ಕೊಂಡಿರ್ತಾರೆ. ಅವರೆಂದೂ ಕೂಡ ಭಗವಂತನಲ್ಲಿ ಶರಣಾಗುವುದಿಲ್ಲ ಮತ್ತು ಭಗವಂತನನ್ನು ಸೇರುವುದಿಲ್ಲ. ಭಗವಂತ ಜ್ಞಾನ ಸ್ವರೂಪ.
ನಾನೇ ದೇವರು, ಬೇರೆಯವ್ರು ಯಾಕೆ ಬೇಕು ಅಂತಂದವ್ರಿಗೆ, ದೇವರನ್ನ ಒಪ್ಪಿಕೊಳ್ಳದವರಿಗೆ ದೇವರು ಇಲ್ಲಿ ಸೇರೋದು ಎಲ್ಲಿದೆ? ಮತ್ತೆ ಪ್ರಭಾವದಿಂದ ದುಷ್ಕೃತ್ಯಕ್ಕಿಳಗದವರು ಬುದ್ಧಿಯನ್ನು ಮಾಯೆ ಆವರಿಸ್ತದೆ. ಒಂದು ಕಾಲ ಪರಿಪಕ್ವ ಆಯಿತು ಅಂದ್ಕೊಳ್ಳಿ, ಆವಾಗ ಪರಿಸರದ ಲೌಕಿಕ ಪ್ರಭಾವದಿಂದ ಕಳಚಿಕೊಂಡು ಮರಳೆ ಭಗವಂತನಿಗೆ ಶರಣಾಗ್ತಾರೆ. ಇದಕ್ಕೆ ಉತ್ತಮ ದೃಷ್ಟಾಂತ ಅಂತಂದರೆ ಅಜಾಮಿಳನ ಜೀವನ ಕಥೆ. ನಮಗೆ ಅಜಾಮಿಳನ ಬಗ್ಗೆ ಗೊತ್ತಿದೆ. ಅಜಾಮಿಳ ಒಬ್ಬ ಬ್ರಾಹ್ಮಣ, ಸರಳ, ಮಿತಭಾಷಿ, ಸಾತ್ವಿಕನಾದವಂಥವನು, ವಿದ್ವಾಂಸನಾದವನಾಗಿದ್ದ. ಗುರು, ಅತಿಥಿ, ಹಿರಿಯರ ಸೇವೆ ತುಂಬ ಮಾಡ್ತಾ ಇದ್ದ. ತನ್ನ ಕೈ ಹಿಡಿದು ಹೆಂಡತಿಯನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದ. ಒಂದಿನ ಏನಾಯಿತು, ಆತ ಕಾಡಿನಲ್ಲಿ ಹೋದ. ಒಬ್ಬ ಸುಂದರಿಯಾದಂಥ ಒಬ್ಬ ಹೆಣ್ಣನ್ನು ನೋಡಿದ. ಆಕೆ ಅರೆನಗ್ನದಲ್ಲಿ ಸ್ಥಿತಿಯಲ್ಲಿ ನೋಡಿ ತುಂಬ ಆಕರ್ಷಣೆಗೆ ಒಳಗಾಗ್ಬಿಟ್ಟ. ತನ್ನ ಹೆಂಡತಿ ಮತ್ತು ತಂದೆ ತಾಯಿಯರ ಮರೆತು ತಾನು ಕಂಡಂಥ ಕಾಡಿನ ಹುಡುಗಿಯ ಜೊತೆ, ಅವಳ ಜೊತೆನೇ ಸಂಸಾರವನ್ನು ನಡೆಸಿದ. ಲೋಕವನ್ನೇ ಮರೆತುಬಿಟ್ಟ. ಆಕೆಯನ್ನು ಸಂತೋಷಪಡಿಸೋದಕ್ಕೋಸ್ಕರ ಮಾಡಬಾರದ ಕೆಲಸವನ್ನ ಮಾಡಿದ. ಕುಡುಕನಾದ, ಕಳ್ಳತನ ಮಾಡಿದ, ಜೂಜಾಡಿದ. ಕಾಡಿನಲ್ಲಿ ಆಕೆಯೊಂದಿಗೆ ಸಂಸಾರ ಬೆಳೆಯಿತು, ಮಕ್ಕಳಾಯಿತು. ಕೊನೆಗೆ ಮಗನ ಹೆಸರು ನಾರಾಯಣ ಅಂತ ಹೆಸರಿಟ್ಟಿದ್ದ. ಹೀಗಿರುವಂಥ ಅಜಾಮಿಳನಿಗೆ ಒಂದು ಘೋರವಾದಂಥ ಸ್ಥಿತಿ ಬಂತು. ಮರಣ ಶಯ್ಯ ಮೇಲೆ ಮಲಗಿದ್ದಾನೆ. ಆ ಸಮಯದಲ್ಲಿ, ಸಾಯುವ ಸಮಯದಲ್ಲಿ ಎಲ್ಲರಿಗೂ ಕೂಡ ಪ್ರಕೃತಿ ತುಂಬ ವಿಲಕ್ಷಣವಾಗಿ ಕಾಣುತ್ತೆ. ಅವರಿಗೆ ಹೊರಗಿನಿಂದ ಶಬ್ದ ಕೇಳೋದಿಲ್ಲ, ಎಲ್ಲ ಭಯ ಆಗ್ತದೆ. ನಮಗಿದು ICUಲಿ ಬಿದ್ದಾಗ ಗೊತ್ತಾಗ್ತದೆ. ICUಲಿ ಏನಾಗ್ತದೆ, ಕಿವಿ ಕೇಳಿಸೋದಿಲ್ಲ, ಕಣ್ಣು ಕಾಣಿಸೋದಿಲ್ಲ, ಏನೋ ಸ್ಪರ್ಶ ಕೂಡ ಗೊತ್ತಾಗೋದಿಲ್ಲ. ಒಂದು ವೇಳೆ ಕಣ್ಣು ಕಾಣಿಸಿರೋ ತುಂಬ ಬ್ಲರ್ರಾಗಿ ಕಾಣ್ತದೆ. ದಿನಕ್ಕೊಂದು ಪಕ್ಕದಲ್ಲಿರುವಂಥ ಒಂದೊಂದು ಬೆಡ್ ಖಾಲಿ ಆಗ್ತದೆ. ಅವನು ಮನೆಗೆ ಹೋದನೋ ಮೇಲಕ್ಕೆ ಹೋದನೋ ಗೊತ್ತಾಗೋದಿಲ್ಲ, ಭಯ. ಇದನ್ನ ಸ್ಥಿತಿಯನ್ನು ಯಮದೂತರೇ ಕಣ್ಣಿನ ಮುಂದೆ ಇದ್ದಂಗೆ ಆಗ್ತದೆ. ಆ ಸ್ಥಿತಿ ಹಂಗಿರುತ್ತೆ. ಆ ಸಮಯದಲ್ಲಿ ಅವನಿಗೆ ಯಮದೂತರು ಕಾಣ್ತಾರೆ. ಅದನ್ನು ಪುರಾಣದಲ್ಲಿ ಹೇಳೋಕೆ ನಿಜವಾಗಿ ಯಮದೂತರು ಬಂದರು ಅಂತ ಹೇಳ್ತಾರೆ. ಬಟ್ ಆ ಸ್ಥಿತಿ ಮಾನಸಿಕ ಭಾವನೆ ಅದು. ಅವರ ಕೈಯಲ್ಲಿ ಯಮಪಾಶ. ಅಜಾಮಿಳನಿಗೆ ನಿಜಕ್ಕೂ ಭಯ ಆಯಿತು. ಆ ಸಮಯದಲ್ಲಿ ತನ್ನ ಮಗ ನಾರಾಯಣನನ್ನು ಕೂಗಿ ಕರೆದ. ಹಾಗೆ ಮಗನ ಬದಲು ಆತನಿಗೆ ವಿಷ್ಣು ದೂತರು ಕಾಣ್ತಾರೆ. ಕರೆದ ಅಂದ್ರೆ ಅರ್ಥ ಅಂದರೆ ಭಗವಂತನ ಸ್ಮರಣೆ ಮಾಡಿದ. ಎಚ್ಚರಗೊಂಡ ಆತನಿಗೆ ತಾನು ಮಾಡಿದಂಥ ತಪ್ಪು ಅರಿವಾಗ್ತದೆ. ಹಳ್ಳ ತಪ್ಪಿ ಚಲಿಸುತ್ತಿದ್ದಂಥ ಆತನನ್ನು ಭಗವಂತ ಪುನಃ ಸರಿಯಾದಂಥ ದಾರಿಯಲ್ಲಿ ತಂದು ಉದ್ಧಾರ ಮಾಡ್ತಾನೆ. ನಂತರದ ದಿನಗಳ ಆತ ಮಹಾತ್ಮನಾಗಿ ಬದುಕಿ ತನ್ನ ಸಾಧನೆಯಿಂದ ಮೋಕ್ಷವನ್ನು ಸಹ ಪಡಿತಾನೆ. ಅದೇ ನಮ್ಮಲ್ಲಿ ಸಾತ್ವಿಕತೆ ಮತ್ತು ಜ್ಞಾನ ಅನೇಕ ಜನ್ಮಗಳ ಫಲದಿಂದ ಬರ್ತದೆ. ಯಾವುದೋ ಕೆಟ್ಟ ಕಾರಣದಿಂದ ನಾವು ದಾರಿ ತಪ್ಪಿದಾಗ ಕರುಣಾಮಯನಾದಂಥ ಭಗವಂತ ನಮ್ಮನ್ನು ಶಿಕ್ಷಿಸುವ ಬದಲು ಕ್ಷಮಿಸಿ ನಮ್ಮನ್ನು ಒಳ್ಳೆ ಹಾದಿಯಲ್ಲಿ ಉದ್ಧಾರ ಮಾಡ್ತಾನೆ. ನಾವು ಜೀವಮಾನದಲ್ಲೆಲ್ಲ ಒಳ್ಳೆಯ ಕೆಲಸ ಮಾಡಿಕೊಂಡು ಯಾವುದೋ ಒಂದು ಪ್ರಲೋಭದಿಂದ ಆಕರ್ಷಣೆಗೆ ಒಳಗಾದರೂ ಕೂಡ ನಮ್ಮನ್ನು ಭಗವಂತ ಸರಿದಾರಿಯಲ್ಲಿ ಹಿಡಿತಾನೆ. ಶಾಲೆಯಲ್ಲಿ ನೋಡಿ, ವಿದ್ಯಾರ್ಥಿ ಒಳ್ಳೆ ಮಾರ್ಕ್ಸ್ ತಗೊಳ್ತಾ ಇರ್ತಾನೆ. ಆ ಒಳ್ಳೆ ಮಾರ್ಕ್ಸ್ ತಗೊಳ್ತಾ ಇದ್ದಂಥ ವಿದ್ಯಾರ್ಥಿ ಒಂದು ದಿನ ಕೆಟ್ಟ ಹಾದಿಯಲ್ಲಿ ಹೋಗ್ತಾ ಟೀಚರ್ ಏನೋ ಕಾರಣ ತಂದುಕೊಡಿ, ಟೀಚರ್ ಅವನು ಕರೆತಂದು ಬುದ್ಧಿ ಮಾತು ಹೇಳ್ತಾನೆ, ನೀನೊಂಥರ ಮಾಡಬೇಡ, ನೀ ಒಳ್ಳೆ ಹುಡುಗನಾಗಿದ್ದೀಯಾ, ಜಾಣೆ, ಈ ಥರ ನೀನು ಜೀವನ ಹಾಳು ಮಾಡ್ಕೋಬೇಡ ಅಂತ ಹೇಳ್ತಾರೆ. ಅದೇ ಕೆಲವೊಂದು ಹುಡುಗರು ಇರ್ತಾರೆ, ಅವರು ಶಾಲೆಯಲ್ಲೂ ಸರಿಯಾಗಿ ಓದೋದಿಲ್ಲ, ಶಾಲೆಗೆ ಬರೋದಿಲ್ಲ, ಹೊರಗೆ ಹೋಗಿ ಸಿಗರೇಟ್ ಕುಡ್ತಾ ಇದ್ದಂದ್ರೆ ಇವ್ರ ಜೀವನ ಅಷ್ಟೇ ಅಂತೇಳಿ ಬಿಟ್ಟು ಹೋಗ್ತಾ ಇರ್ತಾನೆ. ಅವ್ರಿಗೇನು ಬುದ್ಧಿಮಾತೇನು ಹೇಳಲ್ಲ. ಭಗವಂತನೂ ಅಷ್ಟೇ, ಜ್ಞಾನ ಇದ್ದು ಒಳ್ಳೆ ಹಾದಿಯಲ್ಲಿ ಚಲಿಸುವವರಿಗೆ ತಪ್ಪು ಹಾದಿಯಲ್ಲಿ ಹೋದರೂ ಕೂಡ ಅದರಿಂದ ಹೊರಗೆ ತಂದು ಕ್ಷಮಿಸಿ ಉದ್ಧಾರವನ್ನು ಮಾಡ್ತಾನೆ. ಎಂತಹ ತಪ್ಪನ್ನು ಕೂಡ ಕ್ಷಮಿಸುವಂಥ ಕಾರುಣ್ಯ ಮೂರ್ತಿ ಭಗವಂತ. ಭಗವಂತ ನಮಗೆ ಕೊಡುವಂಥ ದುಃಖ ತಾಯಿ ತನ್ನ ಮಗುವಿಗೆ ತಿದ್ದಲು ಕೊಡುವಂಥ ಶಿಕ್ಷೆಯಂತೆ ಇರ್ತದೆ. ಆತನ ಶಿಕ್ಷೆ ಕಾರುಣ್ಯದ ರಕ್ಷೆ. ಆತ ಯಾರನ್ನೂ ದ್ವೇಷಿಸೋದಿಲ್ಲ, ಎಲ್ಲರ ಅಪರಾಧವನ್ನು ಸಹಿಸುವಂಥ ಭಗವಂತನ ಸಹಿಷ್ಣು ಅಂತ ಕೂಡ ಕರೀತಾರೆ. ಭಗವಂತ ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರವರ ವ್ಯಕ್ತಿತ್ವವನ್ನು ವಿಕಾಸಗೊಳಿಸ್ತಾನೆ. ಜೀವ ಸ್ವಭಾವವನ್ನು ಆತ ಎಂದೂ ಕೂಡ ಬದಲಾಯಿಸೋದಿಲ್ಲ. ಪಾಪಿಗಳಾದವರಿಗೆ ಪಾಪದ ಫಲ, ಪುಣ್ಯವಂತರಿಗೆ ಪುಣ್ಯದ ಫಲ. ಈ ವ್ಯವಸ್ಥೆ ಎಂದೂ ಕೂಡ ಬದಲಾಗೋದಿಲ್ಲ. ಈ ಕಾರಣದಿಂದ
ಪ್ರಪಂಚದಲ್ಲಿ ನಾವು ಎಲ್ಲ ವಿಧದ ಜನರನ್ನು ಕಾಣುತ್ತೇವೆ. ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಭಗವದ್ಭಕ್ತರು ಮತ್ತು ಜ್ಞಾನಿಗಳು ಇವರೆಲ್ಲ ಕೂಡ ಮೈನಾರಿಟೀಸ್, ಅಲ್ಪಸಂಖ್ಯಾತರು. ಅದಕ್ಕೆ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿ ಯಾವ ಕಾಲದಲ್ಲ ನೋಡಿ, ಒಳ್ಳೆಯದನ್ನು ಫಾಲೋ ಆಗೋರು ಯಾವಾಗೂ ಮೈನಾರಿಟೀಸೇ. ಮೈನಾರಿಟೀಸ್ ಅಂದರೆ ಮತ್ತೆ ಸಮಾಜದಲ್ಲಿ ಮೈನಾರಿಟೀಸ್ ಅಲ್ಲ, ಅಲ್ಪಸಂಖ್ಯಾತರು ಭಕ್ತರು ಅಂತ ಅರ್ಥ. ಯಾವ ಕಾಲದಲ್ಲೂ ಕೂಡ ಇವರ ಸಂಖ್ಯೆ ಬಹುಸಂಖ್ಯೆಯಲ್ಲಿ ಇರುವುದಿಲ್ಲ. ಮಾಯೆಯ ಪ್ರಭಾವ ನಮ್ಮ ಮೇಲೆ ಕಾಲಾನುಗುಣವಾಗಿ ಇರ್ತದೆ. ಸಾತ್ವಿಕ ಯುಗದಲ್ಲಿ ಸಾತ್ವಿಕ ಸ್ವಭಾವ ಎಷ್ಟು ಬಲಿಷ್ಠ ಅಂತಂದರೆ ಅದು ಸಾತ್ವಿಕರು ತಾಮಸರ ಪ್ರಭಾವಕ್ಕೆ ಒಳಗಾಗದೆ ಶುದ್ಧವಾಗಿರುವಂತೆ ಮಾಡ್ತದೆ. ಅಂದರೆ ಕಲಿಯುಗದಲ್ಲಿ ಎಲ್ಲರೂ ಕೂಡ ಬಹಳ ಸುಲಭವಾಗಿ ತಾಮಸ ಪ್ರಭಾವಕ್ಕೊಳಗಾಗ್ತಾರೆ. ಒಂದು ವೇಳೆ ಅದನ್ನು ಮೀರಿ ಭಗವಂತನನ್ನ ಕಡೆ ಹೋಗಿ ಮನಸ್ಸು ಹರಿಸಿದರೆ ಅದು ಪರಮಶ್ರೇಷ್ಠ. ಅದು ಇದಕ್ಕಾಗಿ ಹೇಳ್ತಾರಲ್ಲ, ಕಲಿಯುಗದಲ್ಲಿ ಹರಿನಾಮನೆಂದರೆ ಕುಲಕೋಟಿಗಳು ಉದ್ಧರಿಸುವುದು ಅಂತ. ಕಲಿಯುಗದಲ್ಲಿ ತಾಮಸ ಪ್ರಭಾವಕ್ಕೊಳಗಾಗಿ ಮಾಡುವಂಥ ತಪ್ಪಿಗೆ ಶಿಕ್ಷೆ ತುಂಬ ಕಡಿಮೆ ಇರುತ್ತೆ, ಹಾಗೆ ಪುಣ್ಯಕ್ಕೆ ಮಹಾಫಲ ಸಿಗತ್ತೆ. ದುಷ್ಕೃತಿಗಳ ಬಗ್ಗೆ ವಿವರಿಸಿದಂಥ ಕೃಷ್ಣ ಪುಣ್ಯವಂತ ಸಜ್ಜನರ ವಿಧವನ್ನು ಕೂಡ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಸೊ ಸಮಯಾತೀತ ಆಗಿರೋದ್ರಿಂದ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ವಾರ ಕೆಟ್ಟವರಲ್ಲಿ ಕೂಡ ಒಳ್ಳೆಯವರಲ್ಲಿ ಕೂಡ 4 ಥರ ಒಳ್ಳೆಯವರಿದ್ದಾರೆ. ಈಗ ಕೆಟ್ಟವರ ಬಗ್ಗೆ 2 ಬಗ್ಗೆ ಹೇಳಿದ್ವಿ. ಸ್ವಭಾವತಃ ಕೆಟ್ಟವರು, ಕೆಲವರಿಗೆ ಏನೋ ಪ್ರಭಾವಕ್ಕೆ ಒಳಗಾಗಿ ಸಿಗಾಕೊಂಡು ಒಂದು ಪ್ರಲೋಭಕ್ಕೆ ಒಳಗಾಗಿ ಆದಂತಹ ಕೆಟ್ಟವರು. ಸಾತ್ವಿಕರೇ, ತುಂಬ ಒಳ್ಳೆಯರೇ, ಬಟ್ ಯಾವುದೋ ಪ್ರಲೋಭಕ್ಕೆ ಒಳಗಾಗಿ ಕೆಟ್ಟವರಾಗಿದ್ದಾರೆ. ಅಂಥವರ ಬಗ್ಗೆ ಕೃಷ್ಣ ಹೇಳಿದ. ಮುಂದೆ ಭಗವಂತ ಒಳ್ಳೆಯವರಲ್ಲಿ 4 ಥರ ಜನ ಇದ್ದಾರೆ ಅಂತಾರೆ. ಅರ್ಥರು, ಜಿಜ್ಞಾಸುಗಳು, ಅರ್ಥಾರ್ಥಿಗಳು, ಜ್ಞಾನಿಗಳು. ಸೊ ಇದರ ಬಗ್ಗೆ ನಾವು ಬರುವಂಥ ಶ್ಲೋಕದಲ್ಲಿ ಬರುವಂಥ ವಾರ ಅದರ ಬಗ್ಗೆ ನಾವು ನೋಡೋಣ. ಸೊ ಇದು ಇವತ್ತಿನ ಪಾಠ. ಇಲ್ಲಿಗೆ ಇವತ್ತಿನ ಪಾಠ ಮುಕ್ತಾಯಗೊಳಿಸ್ತೇನೆ. ಮತ್ತೆ ಬರುವಂಥ ವಾರ ಮತ್ತಿಷ್ಟು ವಿಚಾರಗಳನ್ನ ಮತ್ತಿಷ್ಟು ಶ್ಲೋಕಗಳನ್ನು ನಾವು ಸ್ಪರ್ಶ ಮಾಡೋಣ. ಸೊ ಇವತ್ತಿನ ಪಾಠದಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಒಂದು 5 ರಿಂದ 10 ನಿಮಿಷದ ಕಾಲ ನೀವು ಕೇಳ್ಬೋದು. ನನಗೆ ಗೊತ್ತಿದ್ದನ್ನು ನಾನು ನಿಮಗೆ ವಿವರಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.